ಬಂಜೆತನ ಅನ್ನುವಂಥದ್ದು ಈಗ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಅವು ಏನು ಮಾಡುತ್ತೆ, ನನ್ನ ರಿಪ್ರೊಡಕ್ಟಿವ್ ಹಾರ್ಮೋನ್ಸ್ ಜೊತೆ ಇಂಟರ್ಫಿಯರ್ ಮಾಡಿ ನಮ್ಮ ಫರ್ಟಿಲಿಟಿ ಪೊಟೆನ್ಷಿಯಲ್ನ ಅದನ್ನ ಕಮ್ಮಿ ಮಾಡುತ್ತೆ. IVF ಮೂಲಕ ಮಗುವನ್ನ ಪಡ್ಕೊಳ್ಳೋ ಅಂತವ್ರಿಗೆ ಮಗು ಅಂದ್ರೆ ಸರಿಯಾಗಿ ಹುಟ್ಟೋದಿಲ್ಲ ಅಂತ ಕೂಡ ಹೇಳ್ತಾರೆ. ಅದು ನಿಜನಾ? ಯಾರು ಫರ್ಟಿಲಿಟಿ ಪ್ರಾಬ್ಲಮ್ ಇದೆ, ಇನ್ಫರ್ಟಿಲಿಟಿ ಇದೆ ಅಂತ ಬಂದಾಗ ಎಲ್ಲರಿಗೂ IVF ಅಂತ ಹೇಳಕ್ ಹೋಗಲ್ಲ. ಗ್ರೋತ್ ಇರ್ಬೋದು, ಮೈಲ್ ಸ್ಟೋನ್ಸ್ ಇರ್ಬೋದು, ಇಂಟೆಲೆಕ್ಚುಯಲ್ ಕೆಪಾಸಿಟಿ ಇರ್ಬೋದು, ಎಲ್ಲಾನು. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಬಾಸ್ ಟಿವಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪಲ್ಲವಿ ರಾಜ್. ಇವತ್ತು ನಾವು ಮಾತಾಡ್ತಿರುವಂತಹ ವಿಚಾರ ಬಹಳ ಸ್ಪೆಷಲ್ ವಿಚಾರ ಅನ್ಬೋದು. ಅದರಲ್ಲೂ ಕೂಡ ಕಪಲ್ಸ್ ಆಗಿರಬಹುದು, ಸ್ಪೆಷಲಿ ಹೆಣ್ಮಕ್ಳಿಗೆ ಸಂಬಂಧಪಟ್ಟಂತಹ ವಿಚಾರ. ಸೊ ಈಗಾಗಲೇ ಯಾವ್ದು ವಿಚಾರದ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ನಿಮಗೆ ಹಿಂಟ್ ಸಿಕ್ಕಿರುತ್ತೆ. ಎಸ್, ಇವತ್ತು ಬಂಜೆತನ ಹಾಗೆ IVF ಚಿಕಿತ್ಸೆ ಬಗ್ಗೆ ನಾವು ಮಾತಾಡ್ತಾ ಇದೀವಿ. ಯೂಶಲಿ ಫರ್ಟಿಲಿಟಿ ಅನ್ನೋದು ಇತ್ತೀಚೆಗೆ ನಮ್ಮ ಜೀವನ ಶೈಲಿಯಿಂದಾನೋ ಅಥವಾ ನಾವು ತಿನ್ನುವಂತಹ ಫುಡ್ ಸ್ಟೈಲ್ನಿಂದಾನೋ ಹೆಚ್ಚಾಗ್ತಾ ಇದೆ. ಸೊ ಅದಕ್ಕೆ ಯಾವ ರೀತಿ ಚಿಕಿತ್ಸೆಯನ್ನ ಪಡ್ಕೋಬೇಕು? ಈ ಬಂಜೆತನ ಅಂತಂದ್ರೆ ನಮ್ಮಲ್ಲಿ ಒಂದು ಮಾತಿದೆ, ಹಳ್ಳಿ ಕಡೆ ಆಗಿರಬಹುದು, ಅಂದ್ರೆ ಮಕ್ಕಳೇ ಆಗೋದಿಲ್ಲ ಇವಳಿಗೆ, ಎಲ್ಲೋದ್ರೂ ಕೂಡ ಆ ಹೆಣ್ಣು ಮಗುವನ್ನ ಒಂದು ನಿಂದಿಸುವಂತಹ ಪ್ರಯತ್ನ ಮಾಡ್ತಾರೆ, ಮನಸ್ಸಿಗೆ ನೋವಾಗುವಂತೆ ಮಾತಾಡ್ತಾರೆ. ಇದಕ್ಕೆ ಒಂದು ಚಿಕಿತ್ಸೆ ಮೆಡಿಕಲಿ ಏನು ಅಂತ ಬಂದಾಗ IVF ಮೂಲಕ ಮಗುವೊಂದು ಪಡ್ಕೊಳ್ಬಹುದು. ಹಾಗಾದ್ರೆ ಆ ಪ್ರೊಸೀಜರ್ ಹೇಗಿರುತ್ತೆ, ನೆಕ್ಸ್ಟ್ ನಾವು ಏನ್ ಮಾಡ್ಬೇಕು, ಮಗುವನ್ನ ಪಡಿಲಿಕ್ಕೆ ಪ್ರಯತ್ನ ಪಡ್ತಿದೀವಿ ಅಂತಂದಾಗ ಏನೆಲ್ಲ ಒಂದು ಪ್ರೊಸೀಜರ್ ಒಳಗಡೆ ಇರುತ್ತೆ, ಈ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಜೊತೆ ಮಾತಾಡ್ಲಿಕ್ಕೆ ಡಾಕ್ಟರ್ ದಿವ್ಯಶ್ರೀ ಮೇಡಮ್ ಇದ್ದಾರೆ. ಸೊ ಹಾಗೆ ಇವರು ಕಾಂಗ್ರೂ ಕೇರ್ ಫರ್ಟಿಲಿಟಿ ಸೆಂಟರ್ ಇಂದ ಬಂದಿರೋದು, ಜೊತೆಗೆ ಇವರು ಫರ್ಟಿಲಿಟಿ ಸ್ಪೆಷಲಿಸ್ಟ್. ಸೊ ಅವ್ರನ್ನ ಪ್ರೋಗ್ರಾಮ್ಗೆ ವೆಲ್ಕಮ್ ಮಾಡಿ ಈ ಒಂದು ವಿಚಾರದ ಬಗ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ತಿಳ್ಕೊಳ್ಳೋಣ. ಮ್ಯಾಮ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಮ್ಯಾಮ್? ಐ ಆಮ್ ಫೈನ್ ಪಲ್ಲವಿ, ಥ್ಯಾಂಕ್ ಯು. ಹೌ ಆರ್ ಯು? ನೈಸ್ ಮ್ಯಾಮ್. ಯೂಶಲಿ ಮ್ಯಾಮ್, ಈ ಒಂದು ಬಂಜೆತನ ಅನ್ನುವಂಥ ವರ್ಡ್ ಇರ್ಬೋದು, IVF ಚಿಕಿತ್ಸೆ ಅನ್ಬಹುದು, ಈ ಎರಡಕ್ಕೂ ಕೂಡ ಬಹಳ ಡಿಫ್ರೆನ್ಸ್ ಇದೆ. ಬಂಜೆತನ ಅನ್ನುವಂಥದ್ದು ಈಗ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ, ಅಂದ್ರೆ ಹಿಂದೆಯಿಂದಲೂ ಕೂಡ ಇತ್ತು, ಬಟ್ ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಸೊ ಏನ್ ಕಾರಣ ಇರುತ್ತೆ, ಅದಕ್ಕೆ ಪರಿಹಾರ ಏನು ಅಂತ? ಸೊ ಪಲ್ಲವಿ, ನಾವು ಏನಂದ್ರೆ ಇತ್ತೀಚೆಗೆ ನಮಗೆ ಇನ್ಫರ್ಟಿಲಿಟಿ ರೇಟ್ಸ್ ತುಂಬಾ ಜಾಸ್ತಿ ಆಗ್ತಾ ಇದೆ. ನಾವು ಮುಂದಿನ ಕಾಲದಲ್ಲಿ ನೋಡ್ಕೊಂಡ್ರೆ ಎಲ್ಲಾರ್ಗು 8-10 ಜನ ಮಕ್ಳು ಇರ್ತಾ ಇದ್ರು, ಬಟ್ ಇವಾಗ ಒಬ್ರು ಆಗೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ. ಸೊ ನಮ್ಗೆ ಇವಾಗ ಏನು ರೀಸನ್ಸ್ ಇದೆ ಇದಕ್ಕೆ ಅಂದ್ರೆ ಮೋಸ್ಟ್ಲಿ ನಮ್ದು ಲೈಫ್ ಸ್ಟೈಲ್. ಓಕೆ, ಸೊ ನಾವು ತಿನ್ನೋ ಊಟ ಇರ್ಬೋದು, ನಮ್ಮ ಸ್ಟ್ರೆಸ್ ಲೆವೆಲ್ಸ್ ಇರ್ಬೋದು, ಸ್ಲೀಪಿಂಗ್ ಪ್ಯಾಟರ್ನ್ಸ್ ಇರ್ಬೋದು, ನಾವು ಇರೋಂಥ ಎನ್ವಿರಾನ್ಮೆಂಟು ಇರ್ಬೋದು. ಬಿಕಾಸ್ ಪೊಲ್ಯೂಟೆಂಟ್ಸ್ ಜಾಸ್ತಿ ಆಗ್ತಾ ಇದೆ. ನಾವು ಯೂಸ್ ಮಾಡೋಂಥ ಕಾಸ್ಮೆಟಿಕ್ಸ್ ಇರ್ಬೋದು, ಅದರಲ್ಲೆಲ್ಲಾನು ಕೆಲವೊಂದು ಫ್ಯಾಕ್ಟರ್ಸ್ ಇರುತ್ತವೆ. ಅವು ಏನು ಮಾಡುತ್ತೆ, ನನ್ನ ರಿಪ್ರೊಡಕ್ಟಿವ್ ಹಾರ್ಮೋನ್ಸ್ ಜೊತೆ ಇಂಟರ್ಫಿಯರ್ ಮಾಡಿ ನಮ್ಮ ಫರ್ಟಿಲಿಟಿ ಪೊಟೆನ್ಷಿಯಲ್ನ ಅದನ್ನು ಕಮ್ಮಿ ಮಾಡುತ್ತೆ. ಸೊ ಏನು ಅಂದರೆ ಮೋಸ್ಟ್ಲಿ ನಮ್ಮ ಫರ್ಟಿಲಿಟಿ ಫ್ಯಾಕ್ಟರ್ ಕಮ್ಮಿ ಆಗೋದಕ್ಕೆ ಕಾರಣ ನಾವು ಇರೋ ಎನ್ವಿರಾನ್ಮೆಂಟ್ ಅಂಡ್ ಲೈಫ್ ಸ್ಟೈಲ್, ಇದೇ ಕಾರಣ ಮೋಸ್ಟ್ಲಿ. ಓಕೆ ಮ್ಯಾಮ್, ಇದಕ್ಕೆ ಪರಿಹಾರ ಅಂತಂದ್ರೆ IVF ಮೂಲಕ ಮಕ್ಕಳನ್ನ ಪಡ್ಕೊಳ್ಬಹುದು ಹಂಗಂತಲ್ಲ. ಫರ್ಟಿಲಿಟಿ ಅನ್ನೋರಿಗೆ, ಇನ್ಫರ್ಟಿಲಿಟಿ ಇರೋರಿಗೆ ಎಲ್ಲರಿಗೂ ನಾವು IVF ಮಾಡೋಕ್ಕೆ ಹೋಗಲ್ಲ. ಸೊ ಇನ್ಫರ್ಟಿಲಿಟಿ ಇದೆ, ಅವ್ರಿಗೆ ಮಕ್ಕಳು ಆಗ್ತಾ ಇಲ್ಲ ಅಂದರೆ ಫಸ್ಟ್ ನಾವು ಆ ಕಪಲ್ಸ್ನ ಎವ್ಯಾಲ್ಯೂಯೇಟ್ ಮಾಡ್ಕೋಬೇಕು. ಏನಕ್ಕೆ ಕಾರಣ, ಏನು ರೀಸನ್ನಿಂದ ಅವ್ರಿಗೆ ಮಕ್ಕಳು ಆಗ್ತಾ ಇಲ್ಲ ಅನ್ನೋದು, ಅದು ಫಸ್ಟ್ ಥಿಂಗ್ ನಾವು ಎವ್ಯಾಲ್ಯೂಯೇಟ್ ಮಾಡಬೇಕಾಗಿರೋದು. ಸೊ ಫಸ್ಟ್ ನಮಗೆ ಫರ್ಟಿಲಿಟಿ ಪ್ರಾಬ್ಲಮ್ ಇದೆ ಅಂತ ಬಂದಾಗ ಫಿಮೇಲ್ ಫ್ಯಾಕ್ಟರು, ಮೇಲ್ ಫ್ಯಾಕ್ಟರ್ ಎರಡೂ ನೋಡ್ಕೋಬೇಕು. ಯೂಶ್ವಲಿ ಎಲ್ಲರೂ ಏನು ಕಾನ್ಸಂಟ್ರೇಟ್ ಮಾಡ್ತಾರೆ, ಬರೀ ಫಿಮೇಲ್ ಮೇಲೇ ಕಾನ್ಸಂಟ್ರೇಟ್ ಮಾಡ್ತಾರೆ. ಸೊ ಫಿಮೇಲ್ಗೆ ಏನೋ ಪ್ರಾಬ್ಲಮ್ ಇದೆ, ಅದಕ್ಕೆ ಅವ್ರಿಗೆ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ ಅಂತ. ಬಟ್ ಅದು ತಪ್ಪು. ಬಿಕಾಸ್ ಫಿಮೇಲ್ ಆ್ಯಂಡ್ ಮೇಲ್ ಆರ್ ಈಕ್ವಲಿ ರೆಸ್ಪಾನ್ಸಿಬಲ್. ನಮಗೆ ಫರ್ಟಿಲಿಟಿ ಆಗೋಕ್ಕೆ ಎರಡೂ ಈಕ್ವಲಿ ರೆಸ್ಪಾನ್ಸಿಬಲ್ ಇರ್ತಾರೆ. ಸೊ ಫಿಮೇಲ್ಸಲ್ಲಿ ಕೆಲವೊಂದು ಫ್ಯಾಕ್ಟರ್ಸ್ ನೋಡ್ತೀವಿ. ಅವ್ರ ಯೂಟ್ರಸ್ ಹೆಂಗಿದೆ, ಓವರೀಸ್ ಹೆಂಗಿದೆ, ಟ್ಯೂಬ್ಸ್ ಹೆಂಗಿದೆ, ಅವ್ರ ಹಾರ್ಮೋನ್ಸ್ ಟೆಸ್ಟ್ ಹೆಂಗಿದೆ, ಅವೆಲ್ಲಾನು ಎವ್ಯಾಲ್ಯೂಯೇಟ್ ಮಾಡ್ಕೊಂಡು ನೋಡ್ಕೋಬೇಕು. ಹಂಗೆ ಮೇಲ್ಸಲ್ಲಿನೂ ಅವ್ರದ್ದು ವೀರ್ಯಕಣ ಹೆಂಗಿದೆ, ಅವ್ರದ್ದು ಶುಗರ್ಸ್ ಹೆಂಗಿದೆ, ಅವ್ರದ್ದು ಥೈರಾಯ್ಡ್ ಹೆಂಗಿದೆ, ಇವೆಲ್ಲಾನು ಎವ್ಯಾಲ್ಯೂಯೇಟ್ ಮಾಡಿಕೊಂಡು ಅದರ ನಂತರ ಅವ್ರಿಗೆ ಏನು ಪ್ಲ್ಯಾನ್ ಮಾಡಬೇಕು. ನ್ಯಾಚುರಲಿ ಟ್ರೈ ಮಾಡ್ಬೋದಾ, ಇಲ್ಲ ನೆಕ್ಸ್ಟ್ ಸ್ಟೆಪ್ IUIಗೆ ಹೋಗ್ಬೇಕಾ, ಇಲ್ಲ IVFಗೆ ಹೋಗ್ಬೇಕಾ ಅಂತ ಇನಿಷಿಯಲ್ ಎವ್ಯಾಲ್ಯೂಯೇಷನ್ ಮೇಲೆ ನಾವು ಡಿಸೈಡ್ ಮಾಡಿರ್ತೀವಿ. ಸೊ ಯಾರು ಫರ್ಟಿಲಿಟಿ ಪ್ರಾಬ್ಲಮ್ ಇದೆ, ಇನ್ಫರ್ಟಿಲಿಟಿ ಇದೆ ಅಂದಾಗ ಬಂದಾಗ ಎಲ್ಲರಿಗೂ IVF ಅಂತ ಹೇಳಕ್ ಹೋಗಲ್ಲ. ಸೊ ಅವ್ರ ಪ್ರಾಬ್ಲಮ್ ಬೇಸ್ಡ್ ಮೇಲೆ ಅವ್ರಿಗೆ ಇಂಡಿವಿಜುವಲೈಸ್ ಟ್ರೀಟ್ಮೆಂಟ್ ಅನ್ನೋದು ಇರುತ್ತೆ. ಓಕೆ, ಹಾಗಾದ್ರೆ ಈ IVF ಟ್ರೀಟ್ಮೆಂಟ್ ಅಂತಂದ್ರೆ ಏನು, ಅದರಲ್ಲಿ ಕಂಪ್ಲೀಟ್ ಆಗಿ ಪ್ರೊಸೀಜರ್ ಹೇಗಿರುತ್ತೆ ತಿಳಿಸ್ಕೊಡ್ಬೋದಾ? ಸೊ IVF ಅಂದರೆ ಇನ್ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಇನ್ವಿಟ್ರೋ ಅಂದರೆ ಎನಿ ಪ್ರಾಸೆಸ್ ನಮಗೆ ಬಾಡಿನಿಂದ ಆಚೆ ಕಡೆ ಆಗ್ತಾ ಇದ್ದರೆ ಅದನ್ನು ಇನ್ವಿಟ್ರೋ ಪ್ರೊಸೀಜರ್ ಅಂತ ಹೇಳ್ತೀವಿ. ಸೊ ಫರ್ಟಿಲೈಸೇಷನ್ ನಾರ್ಮಲಿ ನಮಗೆ ಎಗ್ ಸ್ಪರ್ಮ್ ಮೀಟ್ ಆಗೋ ಪ್ರಾಸೆಸ್ನ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಅದು ನಾರ್ಮಲಿ ನಮಗೆ ಟ್ಯೂಬ್ಸಲ್ಲಿ ಆಗುತ್ತೆ. ನಮಗೆ ಯುಟ್ರಸ್ಗೆ ಹೆಣ್ಮಕ್ಳಲ್ಲಿ ಗರ್ಭಕೋಶ ಇರುತ್ತೆ, 2 ಟ್ಯೂಬ್ ಇರುತ್ತೆ, ರೈಟ್ ಟ್ಯೂಬ್ ಲೆಫ್ಟ್ ಟ್ಯೂಬ್ ಅಂತ ಇರುತ್ತೆ.
ಸೊ ಈ ಎಗ್ ಅಂಡ್ ಸ್ಪರ್ಮ್ ಮೀಟ್ ಆಗೋದು ನಮಗೆ ಟ್ಯೂಬಲ್ಲಿ, ಈ ಪ್ರಾಸೆಸ್ನ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಸೊ ಈ ಪ್ರೊಸೀಜರ್ನ ನಾವು ಆಚೆ ಕಡೆ ಮಾಡ್ತಾ ಇರೋದ್ರಿಂದ ಲ್ಯಾಬಲ್ಲಿ ಮಾಡಿದ್ರೆ ಅದನ್ನು ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ. ಸೊ ಇದು ಪ್ರೊಸೀಜರ್ ಹೇಗಿರುತ್ತೆ ಅಂದರೆ, ನಾರ್ಮಲ್ಲಿ ಯಾವ ಕಪಲ್ಸ್ಗಾದರೆ ನಾವು IVF ಅಂತ ಡಿಸೈಡ್ ಮಾಡಿರ್ತೀವೋ ಅಂಥ ಕಪಲ್ಸ್ನ ನಾವು ಫಸ್ಟ್ ಫಿಮೇಲ್ನ ಪೀರಿಯಡ್ಸ್ ಆದಾಗ ಸೆಕೆಂಡ್ ಡೇ ಕರಿತೀವಿ. ಸೆಕೆಂಡ್ ಡೇ ಕರೆದು ಅವ್ರಿಗೆ ಸ್ಕ್ಯಾನ್ ಮಾಡಿಕೊಂಡು ಅವ್ರದ್ದು ಎಗ್ ನಂಬರ್ಸ್ ಹೆಂಗಿದೆ, ರೈಟ್ ಓವರಿಯಲ್ಲಿ ಎಷ್ಟಿದೆ, ಲೆಫ್ಟ್ ಓವರಿಯಲ್ಲಿ ಎಷ್ಟಿದೆ, ಎಗ್ ನಂಬರ್ಸ್ ಹೆಂಗಿದೆ ಅಂತ ನೋಡಿಕೊಂಡು ಆಮೇಲೆ ಕೆಲವೊಂದು ಹಾರ್ಮೋನ್ ಟೆಸ್ಟ್ ಮಾಡ್ಕೊತೀವಿ. ಸೊ ಎಲ್ಲ ಚೆನ್ನಾಗಿದ್ರೆ IVF ಪ್ರೊಸೀಜರ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಯೂಶಲಿ ಪೀರಿಯಡ್ಸ್ ಆದಾಗ ಸೆಕೆಂಡ್ ಡೇ ಇಲ್ಲ ಥರ್ಡ್ ಡೇನಿಂದ IVF ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತೆ. ಸೊ ಅವತ್ತಿನ ದಿನದಿಂದ ಇಂಜೆಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ನಾರ್ಮಲಿ ಆ ಇಂಜೆಕ್ಷನ್ಸ್ ಒಂದು 8 to 10 days ಇಂಜೆಕ್ಷನ್ಸ್ ಕೊಡ್ತೀವಿ. ಏನು ಕೊಡ್ತೀವಿ ಇಂಜೆಕ್ಷನ್ಸ್ ಅಂದರೆ ಎಗ್ ಗ್ರೋತ್ ಆಗೋಕ್ಕೆ. ಸೊ ಒನ್ಸ್ ಆ ಎಗ್ ಗ್ರೋತ್ ಆಗ್ತಾ ಇದಾ ಇಲ್ವಾ ಅಂತ ನಾವು ಮಧ್ಯದಲ್ಲಿ ಸ್ಕ್ಯಾನ್ಸ್ ಮಾಡಿಕೊಂಡು ನೋಡ್ಕೊತಾ ಇರ್ತೀವಿ. ಸೊ ಒನ್ಸ್ ನಮ್ಗೆ ಆ ಎಗ್ಸ್ ಪರ್ಟಿಕ್ಯುಲರ್ ಸೈಜ್ಗೆ ಬಂದಾದಮೇಲೆ, ನಾರ್ಮಲಿ 18 to 16 mm ಆ ಸೈಜಿಗೆ ಬಂದಾದಮೇಲೆ ಅವ್ರಿಗೆ ಅನಸ್ತೀಶಿಯಾ ಕೊಟ್ಟು ಆ ಎಗ್ಸ್ನ ನಾವು ಮೈನರ್ ಪ್ರೊಸೀಜರ್ನಿಂದ ಆಚೆ ತೆಗಿತೀವಿ. ಸೊ ಒನ್ಸ್ ಆ ಎಗ್ಸ್ನ ಆಚೆ ತೆಗೆದ್ಮೇಲೆ ಅದನ್ನು ಎಂಬ್ರಿಯಾಲಜಿಸ್ಟ್ಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಎಂಬ್ರಿಯಾಲಜಿಸ್ಟ್ ಅದು ಮೈಕ್ರೋಸ್ಕೋಪಲ್ಲಿ ನೋಡಿಕೊಂಡು ಎಗ್ ಕ್ವಾಲಿಟಿ ಹೆಂಗಿದೆ ಏನು ಅಂತ ನೋಡಿಕೊಂಡು ಆ ಒಂದೊಂದು ಎಗ್ಗೆ ಒಂದೊಂದು ಸ್ಪರ್ಮ್ನ ಸೆಲೆಕ್ಟ್ ಮಾಡಿ ಎಗ್ ಒಳಗಡೆ ಇಂಜೆಕ್ಟ್ ಮಾಡ್ತಾರೆ. ಈ ಪ್ರಾಸೆಸ್ನ ನಾವು ICSI ಅಂತ ಹೇಳ್ತೀವಿ, ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್ ಅಂತ. ಸೊ ಎಗ್ ಒಳಗಡೆ ಒಂದು ಎಗ್ಗೆ ಒಂದು ಸ್ಪರ್ಮ್ನ ಇಂಜೆಕ್ಟ್ ಮಾಡ್ತೀವಿ. ಸೊ ಅದಾದಮೇಲೆ 5 ದಿನ ಲ್ಯಾಬಲ್ಲಿ ಕಲ್ಚರ್ ಮಾಡ್ತೀವಿ. ಅಂದ್ರೆ ಆ ಪ್ರೋಸೆಸ್ ಹೇಗಿರುತ್ತೆ? ಅದಂದರೆ ಒನ್ಸ್ ನಾವು ಕಲ್ಚರ್ ಮಾಡಾದ್ಮೇಲೆ, ಇಂಜೆಕ್ಟ್ ಮಾಡಾದ್ಮೇಲೆ ಇನ್ಕ್ಯುಬೇಟರ್ಸ್ ಅಂತ ಇರುತ್ತೆ ಲ್ಯಾಬಲ್ಲಿ. ಆ ಇನ್ಕ್ಯುಬೇಟರ್ಸಲ್ಲಿ ಅದಕ್ಕೆ ಬೇಕಾಗಿರೋ ಟೆಂಪರೇಚರು, ಕಾರ್ಬನ್ ಡೈಆಕ್ಸೈಡು, ಆಕ್ಸಿಜನ್ನು, ಇಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ. ಆ ಪರ್ಸೆಂಟೇಜಲ್ಲಿ ಸೆಟ್ ಮಾಡಿ, ಅಂದರೆ ಸೇಮ್ ಮಿಮಿಕ್ ಮಾಡ್ತೀವಿ. ನಮ್ಮ ಯುಟ್ರೈನ್ ಎನ್ವಿರಾನ್ಮೆಂಟ್ ಹೆಂಗಿರುತ್ತೆ ಅದೇ ಥರ ನಾವು ಆ ಇನ್ಕ್ಯುಬೇಟರಲ್ಲಿ ಮಿಮಿಕ್ ಮಾಡಿ ಅದನ್ನು ಒಂದು 5 days ಗ್ರೋ ಆಗೋಕ್ಕೆ ಬಿಡ್ತೀವಿ. ಸೊ ಅಟ್ ದ ಎಂಡ್ ಆಫ್ 5 days ನಮಗೆ ಭ್ರೂಣ ಅನ್ನೋದು ಏನು ಬರುತ್ತೆ ಅದ್ರ ಕ್ವಾಲಿಟಿ ಮೇಲೆ ನಮಗೆ IVF ಮುಂದಕ್ಕೆ ಹೆಂಗೆ ಸಕ್ಸಸ್ ರೇಟ್ ಇರುತ್ತೆ ಏನು ಅಂತ ಹೇಳಕ್ಕೆ ಸಾಧ್ಯ ಇರುತ್ತೆ. ಸೊ ಆ ಬಂದಿರೋ ಭ್ರೂಣದ್ರಲ್ಲಿ ಇರೋದ್ರಲ್ಲಿ ಚೆನ್ನಾಗಿರೋ ಭ್ರೂಣ ನಾವು ಅವ್ರ ಗರ್ಭಕೋಶಕ್ಕೆ ಪುನಃ ಟ್ರಾನ್ಸ್ಫರ್ ಮಾಡಿ ಆ ಪ್ರೊಸೀಜರ್ನ ಕಂಪ್ಲೀಟ್ ಮಾಡ್ತೀವಿ. ಅಂದರೆ ಎಷ್ಟು ಬೇಕಾದ್ರೂ ಅಂದರೆ ಗರ್ಭಕೋಶಕ್ಕೆ ಇದು ಮಾಡ್ಬೋದು? ಇಲ್ಲ ಆ ಥರ ಮಾಡಲ್ಲ. ಸೊ ನಾರ್ಮಲಿ ನಮಗೆ ಸಪೋಸ್ ಅವ್ರಿಗೆ 2 ಚೆನ್ನಾಗಿರೋ ಭ್ರೂಣ ಬಂದಿದೆ, ಡೇ 5ವರೆಗೂ ಹೋಗಿದೆ, ತುಂಬ ಚೆನ್ನಾಗಿದೆ ಭ್ರೂಣ ಅಂತ ಅಂದ್ಕೊಂಡ್ರೆ ಸಿಂಗಲ್ ಎಂಬ್ರಿಯೋನು ಟ್ರಾನ್ಸ್ಫರ್ ಮಾಡ್ಬೋದು. ಅಡ್ವಾಂಟೇಜ್ ಏನು ಸಿಂಗಲ್ ಎಂಬ್ರಿಯೋ ಅಂದರೆ ನಮಗೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ, ಟ್ವಿನ್ಸ್ ಈ ಥರ ಆಗಲ್ಲ. ಸೊ ಒಂದೇ ಮಗು ಆದಾಗ ಹೆಲ್ತಿಯಾಗೆ ಗ್ರೋ ಆಗುತ್ತೆ ಆ್ಯಂಡ್ ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಅನ್ನೋದು ಕಮ್ಮಿ ಇರುತ್ತೆ. 2 ಟ್ರಾನ್ಸ್ಫರ್ ಮಾಡ್ಬೋದು, ಮ್ಯಾಕ್ಸಿಮಮ್ 2 day 5 ಎಂಬ್ರಿಯೋಸ್ನ ಟ್ರಾನ್ಸ್ಫರ್ ಮಾಡ್ಬೋದು. ಬಟ್ ಅದರಲ್ಲಿ ಏನು ಅಂದರೆ ಸ್ವಲ್ಪ ನಮಗೆ ಟ್ವಿನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಟ್ವಿನ್ಸ್ ಆಗೋದ್ರಿಂದ ಮತ್ತೆ ಪ್ರೆಗ್ನೆನ್ಸಿ ಸ್ವಲ್ಪ ಕೇರ್ಫುಲ್ಲಾಗಿ ಮಾನಿಟರ್ ಮಾಡಿಕೊಂಡು ಮುಂದಕ್ಕೆ ಹೋಗಬೇಕಾಗುತ್ತೆ. ಬಟ್ 2ಗಿಂತ ಜಾಸ್ತಿ ಎಂಬ್ರಿಯೋಸ್ನ ನಾವು ಟ್ರಾನ್ಸ್ಫರ್ ಮಾಡಲ್ಲ. ಅಂದರೆ ಆ ರೀತಿ ಟ್ರಾನ್ಸ್ಫರ್ ಮಾಡಿದ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಥವಾ ಆಗೋದೇ ಇಲ್ಲ? 2ಗಿಂತ ಜಾಸ್ತಿ ಮಾಡಿದ್ರೆ ಮಾಡಂಗಿಲ್ಲ, ಬಿಕಾಸ್ ಮಲ್ಟಿಪಲ್ ಪ್ರೆಗ್ನೆನ್ಸೀಸ್. ಇವಾಗ ಸಪೋಸ್ 3 ಹಾಕಿದ್ದೀನಿ 4 ಹಾಕಿದ್ದೀನಿ ಅಂದರೆ ಟ್ರಿಪ್ಲೆಟ್ಸ್ ಕ್ವಾಡ್ರಿಪಲ್ಸ್ ಆಗಿಬಿಡುತ್ತೆ. ಅದು ಮದರ್ಗೂ ಸೇಫ್ ಅಲ್ಲ, ಬೇಬಿಗೂ ಒಳ್ಳೇದಲ್ಲ. ನಾವು ಮಾಡಿರೋ ಪ್ರೊಸೀಜರ್ಗೆ ಅರ್ಥ ಇರಲ್ಲ. ನಮ್ಗೆ ಏನು ಅರ್ಧ ಎಂಡ್ ಏನು ಬೇಕು, ಹೆಲ್ತಿ ಮದರ್ ಇರಬೇಕು, ಹೆಲ್ತಿ ಬೇಬಿ ಇರಬೇಕು, ಅದು ನಮ್ಮ ಗೋಲ್. ಸೊ ಇಬ್ಬರು ಹೆಲ್ತಿಯಾಗಿರಬೇಕು ಅಂದರೆ ನಾವು ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಮಾಡ್ಕೋಬೇಕು. ಸೊ 2 ಎಂಬ್ರಿಯೋಸ್ ಡೇ 5 ಮ್ಯಾಕ್ಸಿಮಮ್ ಟ್ರಾನ್ಸ್ಫರ್ ಮಾಡ್ಕೋಬೋದು. ಎಲ್ಲ ತುಂಬ ಚೆನ್ನಾಗಿದೆ, ನಮಗೆ ಟ್ವಿನ್ಸ್ ರಿಸ್ಕ್ ಬೇಡ ಅನ್ನೋರಿಗೆ ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರನ್ನು ಮಾಡ್ಬೋದು. ಅಂದರೆ ಆ ಟೈಮ್ನಲ್ಲಿ ನೀವು ಭ್ರೂಣನ ಹೊಟ್ಟೆ ಒಳಗಡೆ ಇಂಜೆಕ್ಟ್ ಮಾಡಿದ್ಮೇಲೆ ಭ್ರೂಣ ಮಿಸ್ಗ್ಯಾರೇಜ್ ಈ ಕೇಸಸ್ ಕೂಡ ಬರಬಹುದಾ ಅಥವಾ ಹೇಗೆ ಕೇರ್ ಮಾಡ್ಕೋಬೇಕು? ಪೋಸ್ಟ್ IVF ಕೇರ್ ಬಗ್ಗೆ ಹೇಳ್ತಾ ಇದ್ರ. ಸೊ ಒನ್ಸ್ ನಾವು ಭ್ರೂಣನ ಗರ್ಭಕೋಶಕ್ಕೆ ಟ್ರಾನ್ಸ್ಫರ್ ಮಾಡಾದ್ಮೇಲೆ ಅವರು ಕೆಲವೊಂದು ಫಾಲೋ ಮಾಡಬೇಕಾಗುತ್ತೆ. ಸ್ವಲ್ಪ ಅಂದರೆ ತುಂಬ ಹೆವಿ ಎಕ್ಸಸೈಸಸ್ ಮಾಡೋಕ್ಕೆ ಹೋಗ್ಬಾರ್ದು. ಮನೆಯಲ್ಲಿ ಇದ್ಕೊಂಡು ಮನೆ ಕೆಲಸ ಎಲ್ಲನೂ ಮಾಡ್ಕೋಬೋದು. ಮೆಡಿಕೇಷನ್ಸ್ ಕರೆಕ್ಟಾಗಿ ಪ್ರಾಪರಾಗಿ ತೊಗೋಬೇಕು. ತುಂಬ ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡೋದೆಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ತುಂಬ ಹೆವಿ ಲೈಕ್ ಸ್ಟೇರ್ಸ್ ಹತ್ತೋದು ಇಳಿಯೋದು ತುಂಬ ಜಾಸ್ತಿ ಸರಿ, 1 ಸರಿ 2 ಸರಿ ಓಕೆ, ಪದೇ ಪದೇ ಹತ್ತಿ ಇಳಿಯೋದು ಈ ಥರ ಸ್ವಲ್ಪ ಪ್ರಿಕಾಷನ್ಸ್ ಅವರು ತೊಗೋಬೇಕಾಗುತ್ತೆ. ಆ್ಯಂಡ್ ಮೆಡಿಕೇಷನ್ಸ್ ಪ್ರಾಪರಾಗೆ ತೊಗೋಬೇಕು. ಒನ್ ಮೋರ್ ಥಿಂಗ್ ಏನು ಅಂದರೆ ಆ ಟ್ರಾನ್ಸ್ಫರ್ ಆದಮೇಲೆ ನಮಗೆ ರಿಸಲ್ಟ್ ಬರೋಕ್ಕೆ 14 ದಿನ ಇರುತ್ತೆ ಟೈಮು. ಸೊ ಈ 14 ದಿನದಲ್ಲಿ ದೇ ಶುಡ್ ಬಿ ವೆರಿ ಪಾಸಿಟಿವ್. ಸೊ ಅದ್ರ ಬಗ್ಗೆನೇ ಯೋಚನೆ ಮಾಡಬಾರ್ದು, ಏನಾಗುತ್ತೋ ಏನೋ, ಇವಾಗ ಟ್ರಾನ್ಸ್ಫರ್ ಮಾಡಿಬಿಟ್ಟಿದ್ದಾರೆ ಏನು ಬರುತ್ತೋ ರಿಸಲ್ಟು. ಸೊ ಈ ಥರ ಯೋಚನೆ ಇದ್ದಾಗ ಸ್ಟ್ರೆಸ್ ಲೆವೆಲ್ಸ್ ಅನ್ನೋದು ನಮ್ಗೆ ಇನ್ನೂ ಜಾಸ್ತಿ ಆಗಿ ನಮಗೆ ಇದು ಸಕ್ಸಸ್ ರೇಟ್ ಮೇಲೇನೂ ಎಫೆಕ್ಟ್ ಆಗುತ್ತೆ. ಸೊ ದೇ ಹ್ಯಾವ್ ಟು ಬಿ ಪಾಸಿಟಿವ್. ಅವ್ರಿಗೆ ಆ ಟೈಮಲ್ಲಿ ಏನು ಚೆನ್ನಾಗೆ ಮೈಂಡ್ ಚೆನ್ನಾಗಿರ್ಕೊಳಕ್ಕೆ ಏನು ಆ್ಯಕ್ಟಿವಿಟೀಸ್ ಮಾಡಬೇಕು, ಮ್ಯೂಸಿಕ್ ಕೇಳೋದು, ಇಲ್ಲ ಚೆನ್ನಾಗಿರೋ ಬುಕ್ಸ್ ಓದ್ಕೊಳೋದು, ಈ ಥರ ಪಾಸಿಟಿವ್ ಮೈಂಡ್ ಸೆಟ್ನ ಅವರು ಕಲ್ಟಿವೇಟ್ ಮಾಡಿಕೊಂಡ್ರೆ ಆಬ್ವಿಯಸ್ಲಿ ಸಕ್ಸಸ್ ಅನ್ನೋದು ಚೆನ್ನಾಗೇ ಇರುತ್ತೆ.
ಮ್ಯಾಮ್ ಯೂಶಲಿ ನಮ್ಮ ಜನಕ್ಕೆ ಏನು ಅಂದರೆ IVF ಅಂದರೆ ಅದು ನಮ್ಮ ಮಗು ಅಲ್ವೋ ಹೌದೋ ಅಂತ ಒಂದು ಡೌಟು. ಜೊತೆಗೆ ಈಗಲೂ IVF ಅಂತಂದರೆ ತುಂಬ ಜನ ಭಯ ಪಡ್ತಾರೆ. ಸೊ ಏನು ಹೇಳ್ತೀರಾ ಇದಕ್ಕೆ? ಸೊ ನೀವು ಹೇಳ್ದಂಗೆ, ಸೊ ಫಸ್ಟ್ ಥಿಂಗ್ ನೀವು ಹೇಳಿದ್ದು ನಮ್ಮ ಮಗುನೋ ಅಲ್ವೋ ಇಲ್ವೋ ಅಂತ. ಬಟ್ ಏನು ಅಂದರೆ ಈ IVF ಪ್ರೊಸೀಜರ್ ಮಾಡಿದಾಗ ಫಸ್ಟ್ ಎವ್ಯಾಲ್ಯೂಯೇಷನ್ ಮಾಡಿದಾಗನೇ ಕಪಲ್ಗೆ ಅವ್ರದ್ದು ಎಲ್ಲಾನು ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಕೌನ್ಸಿಲಿಂಗ್ ಮಾಡಿರ್ತೀವಿ. ಸೊ ಎಗ್ ನಂಬರ್ಸ್ ಚೆನ್ನಾಗಿದೆ, ಸ್ಪರ್ಮ್ಸ್ ಚೆನ್ನಾಗಿದೆ ಅಂದರೆ ಈಚ್ ಆ್ಯಂಡ್ ಎವ್ರಿ ಸ್ಟೆಪ್ ಇಸ್ ಪ್ರಾಪರ್ಲಿ ಮಾನಿಟರ್ಡ್ ಆ್ಯಂಡ್ ಲೇಬಲ್ಡ್. ಸೊ ಈ ಎಗ್ ಇವ್ರದ್ದೆ, ಈ ಸ್ಪರ್ಮ್ ಇವ್ರದ್ದೆ ಎಲ್ಲ ಪ್ರಾಪರ್ ಲೇಬ್ಲಿಂಗ್ ಆಗಿರುತ್ತೆ, ಪ್ಲಸ್ ಪ್ರಾಪರ್ ಡಾಕ್ಯುಮೆಂಟೇಷನ್ ಇರುತ್ತೆ. ಸೊ ಅದ್ರ ಪ್ರಕಾರ ನಾವು ಟ್ರಾನ್ಸ್ಫರ್ ಮಾಡಬೇಕಾದ್ರೂ ವಿಟ್ನೆಸ್ ಇರ್ತಾರೆ, ಇಬ್ಬರು ಮೂವರು ವಿಟ್ನೆಸ್ ಇರ್ತಾರೆ. ಸೊ ಅವ್ರದ್ದೇ ನಾವು ಇದನ್ನ ಆಗ್ತಾ ಇರೋದು ಅಂತ ಆ ವಿಟ್ನೆಸ್ಸನ್ನು ಸೈನ್ ಹಾಕಬೇಕು. ಸೊ ಈ ಥರ ಇದ್ಕೊಂಡು ಅದನ್ನು ಟ್ರಾನ್ಸ್ಫರ್ ಮಾಡ್ತೀವಿ. ಬಟ್ ನಮ್ಮದೇ ಅಲ್ವಾ ಅನ್ನೋದಕ್ಕೆ ಕೆಲವೊಂದು ಜನಕ್ಕೆ ಏನಾಗುತ್ತೆ, ಎಗ್ ನಂಬರ್ಸ್ ತುಂಬ ಕಮ್ಮಿ ಇದ್ದಾಗ, ಇಲ್ಲ AMH ಲೆವೆಲ್ಸ್ ಅಂತ ಹೇಳ್ತೀವಿ ತುಂಬ ಕಮ್ಮಿ ಇತ್ತು, ಅವ್ರು ಸೆಲ್ಫ್ ಟ್ರೈ ಮಾಡಿದ್ದಾರೆ, IVF ಸೈಕಲ್ಸ್ ಮಾಡ್ಕೊಂಡಿದ್ದಾರೆ, ಅವ್ರಿಗೆ ಫೇಲ್ ಆಗಿರುತ್ತೆ, ಅವ್ರ ಎಗ್ಸ್ನಿಂದ ಆಗಿರಲ್ಲ. ಸೊ ಅಂಥದ್ರಲ್ಲಿ ಅವ್ರಿಗೆ ಡೋನರ್ ಆಪ್ಷನ್ನು ಕೊಟ್ಟಿರ್ತೀವಿ. ಅದು ಅವ್ರದ್ದು ಒಪ್ಪಿಗೆ ಇಲ್ದಲೆ, ಅವ್ರ ಕನ್ಸೆಂಟ್ ಇಲ್ದಲೆ, ಹಸ್ಬೆಂಡ್ ವೈಫ್ ಕನ್ಸೆಂಟ್ ಇಲ್ದಲೆ ಆ ಥರ ಮಾಡೋಕ್ಕಾಗಲ್ಲ. ಸೊ ಅವ್ರ ಕನ್ಸೆಂಟ್ ಇದ್ದುಕೊಂಡು ಅವ್ರ ಡೋನರ್ ಹೋಗ್ತೀರಿ ಅಂದರೆ ಅವಾಗ ಮಾತ್ರ ಆ ಡೋನರ್ದು ಎಗ್ಸ್ ತೊಗೊಂಡು ಸ್ಪರ್ಮ್ ಜೊತೆ ಅವ್ರ ಹಸ್ಬೆಂಡ್ ಸ್ಪರ್ಮ್ಸ್ ಚೆನ್ನಾಗಿದ್ರೆ ಅವ್ರ ಹಸ್ಬೆಂಡ್ ಸ್ಪರ್ಮ್ ಜೊತೆ ಇಂಜೆಕ್ಟ್ ಮಾಡಿ ಆ ಬಂದಿರೋ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಇಟ್ ಈಸ್ ವೆರಿ ಟ್ರಾನ್ಸ್ಪರೆಂಟ್. ಏನು ಮಾಡ್ತಾ ಇದ್ದೀವಿ ಏನು ಅನ್ನೋದು ಕಪಲ್ಸ್ಗೆ ಮುಂದೆ ಕೌನ್ಸಿಲಿಂಗ್ ಮಾಡಿ ಅವ್ರ ಕನ್ಸೆಂಟ್ ಒಪ್ಪಿಗೆ ಇದ್ಮೇಲೇ ಅದಕ್ಕೆ ಹೋಗ್ತೀವಿ. ಬಟ್ ಅವ್ರದ್ದೆಲ್ಲ ತೊಗೊಂಡು ಬೇರೆಯವ್ರದ್ದು ಆಗ್ತೀವಿ ಅನ್ನೋದು ಅದು ರಾಂಗ್ ಥಿಂಗ್. ಅಂದರೆ ಇದ್ರ ಬಗ್ಗೆ ಜನರಿಗೂ ಕೂಡ ಒಂದು ಜ್ಞಾನ ಇರಬೇಕು IVF ಬಗ್ಗೆ. ಅದು ಇಂಪಾರ್ಟೆಂಟ್. ತುಂಬ ಅವೇರ್ನೆಸ್ ಅನ್ನೋದು ನಮಗೆ ತುಂಬ ಇಂಪಾರ್ಟೆಂಟ್. ಇವಾಗ ಏನಕ್ಕೆ ಭಯ ಪಡ್ತಾರೆ ಇನ್ನು IVF ಮಾಡಿಸ್ಕೊಳಕ್ಕೆ ಅಂದರೆ ಅವ್ರಿಗೆ ಪ್ರಾಪರ್ ಅವೇರ್ನೆಸ್ ಇಲ್ಲ. ಸೊ ಏನು ಮಾಡಿಬಿಡ್ತಾರೋ, ಇಂಜೆಕ್ಷನ್ಸ್ ಕೊಡ್ತಾರೆ, ಅವು ತುಂಬ ಪೇನ್ಫುಲ್ ಇರುತ್ತೇನೋ, ಸೈಡ್ ಎಫೆಕ್ಟ್ಸ್ ಬರುತ್ತೇನೋ, ಈ ಥರ ವಿಚಾರಗಳೆಲ್ಲ ಇರುತ್ತೆ ಅವ್ರಿಗೆ. ಸೊ ಅವ್ರು ಒಂದ್ಸರಿ ಬಂದು ಫರ್ಟಿಲಿಟಿ ಸ್ಪೆಷಲಿಸ್ಟ್ನ ಭೇಟಿ ಮಾಡಿದ್ರೆ ಅವ್ರಿಗಿರೋ ಡೌಟ್ಸ್ ಆಲ್ಮೋಸ್ಟ್ 90% ಎಲ್ಲನೂ ಕ್ಲಿಯರ್ ಆಗುತ್ತೆ. ಇನ್ನೊಂದು 10% ಏನು ಅಂದರೆ ಅವರು ಆಲ್ರೆಡಿ IVF ಪ್ರೊಸೀಜರ್ ಯಾರಾದರೂ ಮಾಡಿಸ್ಕೊಂಡಿರ್ತಾರೋ ಅವ್ರ ಹತ್ರ ಸ್ವಲ್ಪ ಕನ್ವರ್ಸೇಷನ್ ಮಾಡಿಕೊಂಡಾಗ ಅವ್ರಿಗೊಂದು ಸ್ವಲ್ಪ ಹೋಪ್ ಬರುತ್ತೆ, ಟ್ರಸ್ಟ್ ಬರುತ್ತೆ. ಸೊ ಅವೇರ್ನೆಸ್ ಆ್ಯಂಡ್ ಕೌನ್ಸಿಲಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಟು ಆ ಫಿಯರ್ ಫ್ಯಾಕ್ಟರ್ನ ರಿಮೂವ್ ಮಾಡೋಕ್ಕೆ. ಸೊ ಒನ್ಸ್ ವೆಲ್ ಇನ್ಫಾರ್ಮ್ಡ್ ಕಪಲ್ಸ್ ಆ್ಯಂಡ್ ದೇ ಟ್ರಸ್ಟ್ ದ ಪ್ರಾಸೆಸ್, ಅದು ತುಂಬ ಈಸಿಗೆ ಸ್ಮೂತ್ಗಾಗುತ್ತೆ ಜರ್ನಿ ಅನ್ನೋದು IVF ಜರ್ನಿ. IVF ಯಾಕೆ ಅಂತ ಬೇರೆ ಏನು ಮಾರ್ಗನೇ ಇಲ್ವಾ ಮಗುವನ್ನು ಪಡ್ಕೊಳ್ಳಿಕ್ಕೆ? ಅದೇ ನಾನು ಹೇಳಿದ್ದು ಫಸ್ಟ್ ಬಂದಿದ ತಕ್ಷಣ ಎಲ್ಲರಿಗೂ IVF ನಾವು ಕೌನ್ಸಿಲ್ ಮಾಡೋಕ್ಕೆ ಹೋಗಲ್ಲ. ಸೊ ಅವ್ರದ್ದು ಎವ್ಯಾಲ್ಯೂಯೇಷನ್ ಮಾಡಿಕೊಂಡು ಯಾರಿಗೆ IVF ಬೇಕು ಅಂದರೆ ಮಾತ್ರ ಅವ್ರಿಗೂ ಮಾತ್ರ ಮಾಡ್ತೀವಿ. ಸೊ ಇವಾಗ ಸಪೋಸ್ ಸ್ಪರ್ಮ್ಸ್ ಮೇಲ್ ಫ್ಯಾಕ್ಟರ್ಗೆ ಹೋಗೋಣ, ಮೇಲಲ್ಲಿ ಯಾರಿಗೆ IVF ಮಾಡ್ತೀವಿ ಅಂದಾಗ ತುಂಬ ಕೌಂಟ್ ಕಮ್ಮಿ ಇದೆ ನಮಗೆ. ಯೂಶಲಿ ನಾರ್ಮಲಿ 16 ಮಿಲಿಯನ್ ಇರಬೇಕು 1 ml ಸ್ಯಾಂಪಲಲ್ಲಿ. ಸಪೋಸ್ ಇವ್ರಿಗೆ 2 ಮಿಲಿಯನ್ 3 ಮಿಲಿಯನ್ ಇದೆ. ಸೊ ತುಂಬ ಕಮ್ಮಿ. ಅವ್ರಿಗೆ ನಾವು ನ್ಯಾಚುರಲಿ ಟ್ರೈ ಮಾಡೋಕ್ಕಾಗಲ್ಲ, IOA ಅಂತ ಪ್ರೊಸೀಜರ್ ಇರುತ್ತೆ, ಅದನ್ನು ಮಾಡೋಕ್ಕಾಗಲ್ಲ ಅಷ್ಟು ಕಮ್ಮಿ ಕೌಂಟ್ ಇದ್ದಾಗ. ಸೊ ಅಂಥವ್ರಿಗೆ IVF ಹೇಳ್ತೀವಿ. ಸಪೋಸ್ ಹೆಣ್ಮಕ್ಳಲ್ಲಿ ಟ್ಯೂಬ್ಸ್ ಎರಡೂ ಬ್ಲಾಕ್ ಆಗಿದೆ. ಸೊ ಬಿಕಾಸ್ ಟ್ಯೂಬ್ ಫಂಕ್ಷನ್ ಏನು ಫರ್ಟಿಲೈಸೇಷನ್ ಆಗದೆ ಟ್ಯೂಬ್ಸಲ್ಲಿ ನಮಗೆ. ಸೊ ಆ ಟ್ಯೂಬ್ಸೇ ಬ್ಲಾಕ್ ಆದಾಗ ಆ ಪ್ರಾಸೆಸ್ ಅನ್ನೋದು ಆಗಲ್ಲ. ಸೊ ಅಂಥವ್ರಿಗೆ ನಾವು IVF ಹೇಳ್ತೀವಿ. ಸಪೋಸ್ ಕೆಲವೊಂದು ಜನ ನ್ಯಾಚುರಲಿ ಟ್ರೈ ಮಾಡಿರ್ತಾರೆ ಕೆಲವೊಂದು ತಿಂಗಳು, ಮತ್ತು IUIನೂ ಮಾಡಿಸ್ಕೊಂಡಿರ್ತಾರೆ 3-4 ಸೈಕಲ್ಸ್, ಅವಾಗೂ ಕನ್ಸೀವ್ ಆಗಲ್ಲ. ಅವಾಗ ಲಾಸ್ಟ್ ರಿಸಾರ್ಟ್ IVF ಅಂತ ಹೇಳ್ತೀವಿ. ಸೊ ಫ್ಯೂ ಇಂಡಿಕೇಶನ್ಸ್ ಇರುತ್ತೆ ನಾವು IVF ಮಾಡೋಕ್ಕೆ. ಸೊ ಎಲ್ಲರಿಗೂ ನಾವು ಫಸ್ಟ್ ಆಫ್ ಆಲ್ IVFನ ಅಡ್ವೈಸ್ ಮಾಡಲ್ಲ. ಸೊ ಯಾರಿಗೆ ಇಂಡಿಕೇಟೆಡ್ ಇರುತ್ತೋ ಅವ್ರಿಗೆ ಮಾತ್ರ IVFನ ಅಡ್ವೈಸ್ ಮಾಡ್ತೀವಿ. ಅಂದರೆ ಈ ಚಿಕಿತ್ಸೆ ಟೈಮಲ್ಲಿ IVF ಚಿಕಿತ್ಸೆ ಟೈಮಲ್ಲಿ ಒಂದಷ್ಟು ಇಂಜೆಕ್ಷನ್ಗಳನ್ನು ಕೊಡ್ತೀರಲ್ವಾ? ಸೊ ಅದನ್ನ ಕೊಡಲೇಬೇಕಾ? ಅದೆಷ್ಟು ಸುರಕ್ಷಿತ ಅಂತ? ಸೊ IVF ಅಲ್ಲಿ ಇಂಜೆಕ್ಷನ್ಸ್ ಏನಕ್ಕೆ ಕೊಡ್ತೀವಿ ಅಂದರೆ, ನಾರ್ಮಲಿ ನ್ಯಾಚುರಲಿ ನಮ್ಗೆ ಏನಾಗುತ್ತೆ, ತಿಂಗಳು ಪೀರಿಯಡ್ಸ್ ಬರುತ್ತೆ. ಆ ತಿಂಗಳು ಸೈಕಲ್ಲಿ ನಮ್ಗೆ ಒಂದೇ ಎಗ್ ಬಿಡುಗಡೆ ಆಗೋದು. ಸೊ ಒಂದು ಸೈಕಲ್ಗೆ 1 ಎಗ್ ರಿಲೀಸ್ ಆಗುತ್ತೆ. ಆ 1 ಎಗ್ ಗ್ರೋತ್ ಆಗೋಕ್ಕೆ ಎಷ್ಟು ಹಾರ್ಮೋನ್ ಬೇಕೋ ಅಷ್ಟು ಬಾಡಿ ನ್ಯಾಚುರಲಿ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ IVF ಅಲ್ಲಿ ನಮ್ಗೆ 1 ಎಗ್ ಬೇಕಿಲ್ಲ, ನಮಗೆ ಜಾಸ್ತಿ ಎಗ್ ಬೇಕು. ಸೊ ದಟ್ ಭ್ರೂಣ ಅಟ್ಲೀಸ್ಟ್ ನಮಗೆ ಚೆನ್ನಾಗಿರೋವು ಸಿಗ್ತವೆ ಅಂತ. ಸೊ ಆ ಜಾಸ್ತಿ ಎಗ್ ಬೇಕು ಅಂದಾಗ ನಾವು ಬಾಡಿಯಲ್ಲಿ ಏನು ಹಾರ್ಮೋನ್ ಸೆಕ್ರೀಟ್ ಆಗ್ತಾ ಇರುತ್ತೆ ಅದನ್ನೇ ಸ್ವಲ್ಪ ಹೈಯರ್ ಡೋಸಲ್ಲಿ ಕೊಟ್ಟಿರ್ತೀವಿ. ಅದೇನೋ ಅವ್ರಿಗೆ ಹೊಸಾಗೆ ತಂದು ಕೊಡ್ತಾ ಇರೋದಲ್ಲ, ಸೇಮ್ ನಮ್ಮ ಬಾಡಿಗೆ ಆಲ್ರೆಡಿ ಯೂಸ್ ಆಗಿರೋಂಥ ಹಾರ್ಮೋನೇ, ಬಟ್ ವಿತ್ ಹೈಯರ್ ಡೋಸ್ ಸ್ವಲ್ಪ ಕೊಟ್ಟಾಗ ಏನಾಗುತ್ತೆ, ನಮಗೆ ಒಂದು ಗ್ರೋ ಆಗೋ ಕಡೆ ಮಲ್ಟಿಪಲ್ ಫಾಲಿಕಲ್ಸ್ ಬರುತ್ತೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡಿಕೊಂಡು ಆ ಥರ ಬಂದಾಗ ನಮ್ಗೆ ಎಗ್ ನಂಬರ್ಸ್ ಜಾಸ್ತಿ ಸಿಗುತ್ತೆ. ಎಗ್ಸ್ ಜಾಸ್ತಿ ಸಿಕ್ಕಿದಾಗ ಅವ್ರಿಗೆ ಭ್ರೂಣ ಜಾಸ್ತಿ ಸಿಕ್ಕಿದಾಗ ಅವ್ರಿಗೆ ಸಕ್ಸಸ್ ರೇಟ್ ಅನ್ನೋದು ಬೆಟರ್ ಆಗಿರುತ್ತೆ. ಈ ಟ್ರೀಟ್ಮೆಂಟು ಎಷ್ಟು ದಿನಗಳವರೆಗೆ ನಡೆಯುತ್ತೆ ಅಂತ?
ಸೊ ನಾರ್ಮಲಿ IVF ನಮಗೆ ಇಂಜೆಕ್ಷನ್ಸ್ ಯೂಶಲಿ 8 to 10 ಡೇಸ್ ಇರುತ್ತೆ. 8 to 10 ಡೇಸ್ ಒಳಗಡೆ ಎಗ್ಸ್ ಎಲ್ಲ ಗ್ರೋ ಆಗಿರುತ್ತೆ. ಆಮೇಲೆ ಪಿಕಪ್ ಮಾಡಿ ನಾವು ಲ್ಯಾಬಲ್ಲಿ ಕಲ್ಚರ್ ಮಾಡೋದಕ್ಕೆ ಇನ್ನೊಂದು 5-6 ಡೇಸ್ ಆಗುತ್ತೆ. ಸೊ ಟೋಟಲಿ ಆಲ್ಮೋಸ್ಟ್ 2 ವೀಕ್ಸಲ್ಲಿ ನಮಗೆ ಎಂಬ್ರಿಯೋಸ್ ಅನ್ನೋದು ಫಾರ್ಮ್ ಆಗಿರುತ್ತೆ. ಅದ್ರ ಆದಮೇಲೆ ನಮಗೆ 2 ಥರ ಪ್ರೊಸೀಜರ್ಸ್ ಇರುತ್ತೆ. ಒಂದು ಫ್ರೆಶ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ, ಒಂದು ಫ್ರೋಝನ್ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ. ಫ್ರೆಶ್ ಟ್ರಾನ್ಸ್ಫರ್ ಅಂದರೆ ಅದೇ ಸೈಕಲಲ್ಲಿ 5ನೇ ದಿನ ಭ್ರೂಣ ಬಂದ ತಕ್ಷಣವೇ ಗರ್ಭಕೋಶದ ಒಳಗಡೆ ಹಾಕಿರ್ತೀವಿ. ಸೊ ಅದು ಫ್ರೆಶ್ ಸೈಕಲ್. ಸೊ ಆ ಫ್ರೆಶ್ ಸೈಕಲ್ ನಮಗೆ 2 ವೀಕ್ಸಲ್ಲಿ ಎಂಬ್ರಿಯೋ ಟ್ರಾನ್ಸ್ಫರ್ ಆಗೋಗ್ಬಿಡುತ್ತೆ. ಇನ್ನೊಂದು 2 ವೀಕ್ಸ್ಗೆ ರಿಸಲ್ಟೂ ಗೊತ್ತಾಗ್ಬಿಡುತ್ತೆ. ಸೊ ಆಲ್ಮೋಸ್ಟ್ ಮಂತಲ್ಲಿ ಸೈಕಲ್ ಕಂಪ್ಲೀಟ್ ಆಗಿಬಿಡುತ್ತೆ. ಬಟ್ ಕೆಲವೊಂದು ಜನಕ್ಕೆ ಫ್ರೋಝನ್ ಟ್ರಾನ್ಸ್ಫರ್ ಮಾಡ್ತೀವಿ. ಯಾರಿಗೆ ಮಾಡ್ತೀವಿ ಫ್ರೋಝನ್ ಟ್ರಾನ್ಸ್ಫರ್ ಅಂದಾಗ ನಮಗೆ ತುಂಬ ಜಾಸ್ತಿ ಎಗ್ ಸಿಕ್ಕಿದ್ವು, ಅವ್ರ ಹಾರ್ಮೋನ್ಸ್ ತುಂಬ ಎಲಿವೇಟ್ ಆಗಿದೆ, ಆರ್ ಅವ್ರಿಗೆ ಗರ್ಭಕೋಶದ ಒಳಗಡೆ ಒಂದು ಲೈನಿಂಗ್ ಇರುತ್ತೆ, ಆ ಲೈನಿಂಗ್ ನಮಗೆ ಅಡಿಕ್ವೇಟ್ ಆಗಿಲ್ಲ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡೋಕ್ಕೆ. ಸೊ ಆ ಟೈಮಲ್ಲಿ ನಾವು ಫ್ರೆಶ್ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಅಂಥ ಕೇಸಲ್ಲಿ ಏನು ಮಾಡ್ತೀವಿ, ಆ ಎಂಬ್ರಿಯೋಸ್ನ ಫ್ರೀಸ್ ಮಾಡ್ತೀವಿ. ಅಂದರೆ ಆ ಎಂಬ್ರಿಯೋಸ್ನೆಲ್ಲಾನು ಒಂದು -196 ಡಿಗ್ರೀಸ್ ಟೆಂಪರೇಚರಲ್ಲಿ ಫ್ರೀಸ್ ಮಾಡಿದಾಗ ಅಲ್ಲಿ ಎಂಬ್ರಿಯೋ ಅರೆಸ್ಟ್ ಆಗಿಬಿಡುತ್ತೆ, ಮತ್ತು ಅಲ್ಲಿಂದ ಸೆಲ್ ಡಿವಿಷನ್ ಆಗಲ್ಲ. ಸೊ ಹಂಗೆ ಮಾಡಿಕೊಂಡು 1 ತಿಂಗಳು ಬ್ರೇಕ್ ಕೊಡ್ತೀವಿ ಅವ್ರಿಗೆ. ಸೊ ದಟ್ ಈ ರೈಸ್ ಆಗಿರೋ ಹಾರ್ಮೋನ್ಸು ಇವೆಲ್ಲನೂ ಕಮ್ಮಿ ಆಗಿಬಿಡುತ್ತೆ, ವಾಶ್ಔಟ್ ಪೀರಿಯಡ್ ಅಂತ ಹೇಳ್ತೀವಿ. ಅದ ನಂತರ ಇನ್ನೊಂದು ತಿಂಗಳಲ್ಲಿ ಗರ್ಭಕೋಶದ ಲೈನಿಂಗ್ನ ಪ್ರಿಪೇರ್ ಮಾಡಿಕೊಂಡು ಆ ಲೈನಿಂಗ್ ಎಲ್ಲ ಚೆನ್ನಾಗಿ ಬಂದಾದ್ಮೇಲೆ ಈ ಭ್ರೂಣ ಏನಿದೆ ಮತ್ತೆ ಪುನಃ ನಾರ್ಮಲ್ ರೂಮ್ ಟೆಂಪರೇಚರ್ಗೆ ತಂದು ಅವನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಸೊ ಈ ಪ್ರೊಸೀಜರ್ ನಾವು ಫ್ರೋಝನ್ ಟ್ರಾನ್ಸ್ಫರ್ಗೆ ಹೋದಾಗ ನಮಗೆ ಆ ಎಂಬ್ರಿಯೋ ಟ್ರಾನ್ಸ್ಫರ್ ಆಗಿ ರಿಸಲ್ಟ್ ಬರೋಷ್ಟಕ್ಕೆ ಒಂದು 3 ಮಂತ್ಸ್ ಆಗುತ್ತೆ. ಅಂದರೆ ಇದರಲ್ಲಿ ಸಕ್ಸಸ್ ರೇಟ್ ಹೇಗಿದೆ ಅಂತ? ಸೊ ಸಕ್ಸಸ್ ರೇಟ್ ಅನ್ನೋದು ನಾವು ಎಲ್ಲಾರ್ಗು ಸೇರಿಸ್ಬಿಟ್ಟು ಇಷ್ಟೇ ಸಕ್ಸಸ್ ರೇಟ್ ಅಂತ ಹೇಳೋಕ್ಕಾಗಲ್ಲ. ಆ ಕಪಲ್ಗೆ ಸಕ್ಸಸ್ ರೇಟ್ ಎಷ್ಟು, ಬಿಕಾಸ್ ಎಲ್ಲಾರ್ದು ಪ್ರಾಬ್ಲಮ್ ಒಂದೇ ಥರ ಇರಲ್ಲ. ಸೊ IVF ಮಾಡಿದಾಗ ನಮಗೆ ಸಕ್ಸಸ್ ರೇಟ್ ಮೋಸ್ಟ್ಲಿ 80% ಎಂಬ್ರಿಯೋ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನೊಂದು 20% ಅವ್ರ ಗರ್ಭಕೋಶ ಹೇಗಿದೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಎಂಬ್ರಿಯೋ ಕ್ವಾಲಿಟಿ ಎಲ್ಲಿಂದ ಬರುತ್ತೆ, ಮತ್ತೆ ಎಗ್ ಕ್ವಾಲಿಟಿ, ಸ್ಪರ್ಮ್ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನಮಗೆ ಎಂಬ್ರಿಯೋ ಚೆನ್ನಾಗಿ ಬಂದರೆ, 2 ಚೆನ್ನಾಗಿರೋ ಎಂಬ್ರಿಯೋ ಡೇ 5ಗೆ ಬಂದರೆ ಆ್ಯಂಡ್ ಯೂಟ್ರಸ್ ಲೈನಿಂಗ್ ಎಲ್ಲ ಚೆನ್ನಾಗಿದ್ರೆ ನಮಗೆ ಸಕ್ಸಸ್ ರೇಟ್ 60 to 70% ಇರುತ್ತೆ. ಸೊ ಇದು ಎಲ್ಲರಿಗೂ ಸೇಮ್ ಇರಲ್ಲ. ಸಪೋಸ್ ಅದು ಎಂಬ್ರಿಯೋ ಕ್ವಾಲಿಟಿ ಕಮ್ಮಿ ಇತ್ತು, ಇವಾಗ A ಗ್ರೇಡ್ ಎಂಬ್ರಿಯೋ ಅಂತ ಹೇಳ್ತೀವಿ. ಸೊ 2 A ಗ್ರೇಡ್ ಇದ್ರೆ ನಮಗೆ ಒಂದು 60 to 70 ಇದ್ರೆ, B ಗ್ರೇಡ್ ಬಂದ ತಕ್ಷಣ ಅದು 30 to 40% ಆಗಿಬಿಡುತ್ತೆ. ಸೊ ಯಾರಿಗೆ ಎಂಬ್ರಿಯೋಸ್ ಹೆಂಗೆ ಬರುತ್ತೆ, ಅವ್ರದ್ದು ಯೂಟ್ರಸ್ ಫ್ಯಾಕ್ಟರ್ಸ್ ಏನಿದೆ ಅದ್ರ ಮೇಲೆ ಅವ್ರ ಸಕ್ಸಸ್ ರೇಟ್ ಡಿಪೆಂಡ್ ಆಗಿರುತ್ತೆ. ಮ್ಯಾಮ್, ಯೂಶಲಿ ಮಕ್ಕಳಾಗಿಲ್ಲ ಅಂತಂದರೆ ಯಾವಾಗಲೂ ಹೆಣ್ಮಕ್ಳನ್ನೇ ಹೊಣೆ ಮಾಡ್ತಾರೆ, ಇವಳಿಂದನೇ ಮಗು ಆಗಿಲ್ಲ ಅಂತ. ಸೊ ಇದರಲ್ಲಿ ಅಂದರೆ ಗಂಡಸರಲ್ಲಿ ಅಂದರೆ ಪುರುಷರಲ್ಲಿನೂ ಕೂಡ ಈ ಥರ ಪ್ರಾಬ್ಲಮ್ಸ್ ಇರುತ್ತಾ? ಈ ಥರ ಪ್ರಾಬ್ಲಮ್ಸ್ ಇದ್ದರೆ ಏನು ಪ್ರಾಬ್ಲಮ್ ಇದ್ದರೆ ಅವರು IVF ಚಿಕಿತ್ಸೆಗೆ ಬರ್ತಾರೆ ಅಂತ? ಸೊ ಇವಾಗ ಇರೋ ಕಾಲದಲ್ಲಿ ಈ ಜನ್ರೇಷನಲ್ಲಿ ವಾಟ್ ವಿ ಆರ್ ಸಿಂಗ್, ಫರ್ಟಿಲಿಟಿಗೆ ಟ್ರೀಟ್ಮೆಂಟ್ ಬರೋ ಕಪಲ್ಸಲ್ಲಿ ಆಲ್ಮೋಸ್ಟ್ ಈಕ್ವಲ್ಲಿ ಇಬ್ಬರಿಗೆ ಪ್ರಾಬ್ಲಮ್ಸ್ ಇದೆ. ಲೈಕ್ 40 to 50% ಫಿಮೇಲ್ ಫ್ಯಾಕ್ಟರ್ ಇದ್ದರೆ 40 to 50% ಮೇಲ್ ಫ್ಯಾಕ್ಟರ್ ಇದೆ. ಸೊ ಮೇಲ್ಸಲ್ಲಿ ಎಸ್ಪೆಷಲಿ ನಾವು ಇತ್ತೀಚೆಗೆ ಏನು ನೋಡ್ತಾ ಇದ್ದೀವಿ, ಎಸ್ಪೆಷಲಿ IT ಕಪಲ್ಸಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಇವಾಗ ನಾವು ಇದು ಸ್ಪರ್ಮ್ನ ಟೆಸ್ಟ್ ಮಾಡಿದಾಗ 3 ಫ್ಯಾಕ್ಟರ್ಸ್ ನೋಡ್ತೀವಿ. ಒಂದು ಕೌಂಟ್ ಅಂತ ಇರುತ್ತೆ, ಒಂದು ಮೊಟಿಲಿಟಿ, ಸ್ಪರ್ಮ್ ಮೊಟಿಲಿಟಿ ಹೆಂಗಿದೆ, ಇನ್ನೊಂದು ಸ್ಟ್ರಕ್ಚರ್, ಮಾರ್ಫಾಲಜಿ ಹೆಂಗಿದೆ. ನಾವು ಇತ್ತೀಚೆಗೆ ಏನು ಕಾಣ್ತಾ ಇದೆ ನಮಗೆ ಅಂದರೆ, ಈ ಸ್ಟ್ರಕ್ಚರ್ ಅನ್ನೋದು ತುಂಬ ಎಫೆಕ್ಟ್ ಆಗ್ತಾ ಇದೆ. ಕೌಂಟ್ ಮೊಟಿಲಿಟಿ ಚೆನ್ನಾಗಿದ್ರೇನು ಈ ಸ್ಟ್ರಕ್ಚರ್ ಅನ್ನೋದು ನಾರ್ಮಲಿ 100 ಸ್ಪರ್ಮಲ್ಲಿ 4 ಸ್ಪರ್ಮ್ ಚೆನ್ನಾಗಿ ಕಾಣಬೇಕು ಅಟ್ಲೀಸ್ಟ್ ಮಿನಿಮಮ್. ಬಟ್ ಇವಾಗ 100 ಸ್ಪರ್ಮ್ಸಲ್ಲಿ 1 ಸ್ಪರ್ಮು 2 ಸ್ಪರ್ಮ್ ಮಾತ್ರ ಚೆನ್ನಾಗಿ ಕಾಣ್ತಾ ಇದೆ. ಸೊ ಈ ಥರ ನಮಗೆ ಅಬ್ನಾರ್ಮ್ಯಾಲಿಟೀಸ್ ಮೇಲ್ಸಲ್ಲಿ ಜಾಸ್ತಿ ಕಂಡು ಬರ್ತಾ ಇದೆ. ಏನು ಕಾರಣಕ್ಕಿರ್ಬೋದು, ಏನು ಪ್ರಾಬ್ಲಮ್? ಲೈಫ್ ಸ್ಟೈಲ್ ಅಗೇನ್. ಸೊ ಇವಾಗ ಯೂಶಲಿ IT ಕಪಲ್ಸ್ ನೋಡ್ಕೊಂಡ್ರಿ, ನೈಟ್ ಶಿಫ್ಟ್ಸ್ ಇರುತ್ತೆ, ಸ್ಲೀಪ್ ಪ್ರಾಪರ್ ಇರಲ್ಲ, ಅವ್ರಿಗೆ ಟಾರ್ಗೆಟ್ಸ್ ಇರುತ್ತೆ, ಸ್ಟ್ರೆಸ್ ಲೆವೆಲ್ಸ್ ಇರುತ್ತೆ, ಯಾವಾಗಲೂ ಕುತ್ಕೊಂಡು ಕೆಲಸ ಮಾಡ್ತಾರೆ, ಫಿಸಿಕಲ್ ಆಕ್ಟಿವಿಟಿ ಇರಲ್ಲ. ಅದ್ರಿಗೆ ಸೇರಿಸಿ ನಮಗೆ ಸ್ಮೋಕಿಂಗ್ ಇರ್ಬೋದು, ಆಲ್ಕೋಹಾಲ್ ಇರ್ಬೋದು, ಇಲ್ಲ ಡ್ರಗ್ ಅಬ್ಯೂಸ್ ಇರ್ಬೋದು, ಈ ಥರ ಫ್ಯಾಕ್ಟರ್ಸ್ ಎಲ್ಲಾನು ಆ್ಯಡ್ ಆಗಿರುತ್ತೆ. ಸೊ ಇವೆಲ್ಲ ಕಾರಣದಿಂದ ನಮ್ಗೆ ಪಿನ್ ಪಾಯಿಂಟ್ ಮಾಡೋಕ್ಕಾಗಲ್ಲ, ಎಲ್ಲ ಆ್ಯಡೆಡ್ ಟುಗೆದರ್ ನಮಗೆ ಈ ಥರ ಸ್ಪರ್ಮ್ಸಲ್ಲಿ ಪ್ರಾಬ್ಲಮ್ಸ್ ಕಂಡು ಬರ್ತಾ ಇದೆ. ಸೊ ಆ ಥರ ಇದ್ದರು ನ್ಯಾಚುರಲಿ ಟ್ರೈ ಮಾಡಿನೂ ಆಗಿಲ್ಲ ಅಂದಾಗ, ಇಲ್ಲ IUI ಟ್ರೈ ಮಾಡಿ ಆಗಿಲ್ಲ ಅಂದಾಗ IVFಗೆ ಹೋಗ್ತೀವಿ. ಕೆಲವೊಂದು ಸರಿ ಏನಾಗುತ್ತೆ, ಕೆಲವೊಂದು ಮೇಲ್ ಫ್ಯಾಕ್ಟರ್ಸಲ್ಲಿ ಸ್ಪರ್ಮ್ಸೇ ಇರಲ್ಲ, ಸಿಮೆನಲ್ಲಿ ಸ್ಪರ್ಮ್ಸ್ ಅನ್ನೋದೇ ಇರಲ್ಲ. ಸೊ ಅವಾಗ ಅವ್ರನ್ನ ಎವ್ಯಾಲ್ಯೂಯೇಟ್ ಮಾಡ್ತೀವಿ, ಏನಕ್ಕೆ ಸ್ಪರ್ಮ್ಸ್ ಇಲ್ಲ, ಅವ್ರಿಗೆ ಎಲ್ಲಾದರೂ ಬ್ಲಾಕೇಜ್ ಆಗಿ ಸ್ಪರ್ಮ್ಸ್ ಇಲ್ವಾ, ಇಲ್ಲ ಸ್ಪರ್ಮ್ಸ್ ಪ್ರೊಡಕ್ಷನೇ ಆಗ್ತಾ ಇಲ್ವಾ ಅನ್ನೋದು ಟೆಸ್ಟ್ ಮಾಡ್ಕೊತೀವಿ. ಸಪೋಸ್ ಬ್ಲಾಕೇಜ್ನಿಂದ ನಮಗೆ ಸ್ಪರ್ಮ್ಸ್ ಬಂದಿಲ್ಲ ಅಂದರೆ ಅಂಥವ್ರಿಗೆ ಏನು ಮಾಡ್ತೀವಿ, ಟೆಸ್ಟಿಸ್ನಿಂದ ಡೈರೆಕ್ಟ್ ನೀಡಿಲ್ ಹಾಕಿ ಸ್ಪರ್ಮ್ಸ್ನ ತೆಗೆದು ಆ ಸ್ಪರ್ಮ್ಸ್ನ IVFಲ್ಲಿ ಯೂಸ್ ಮಾಡ್ಕೊತೀವಿ. ಕೆಲವೊಂದು ಜನಕ್ಕೆ ಪ್ರೊಡಕ್ಷನೇ ಕಮ್ಮಿ ಇರುತ್ತೆ, ಪ್ರೊಡಕ್ಷನೇ ಆಗ್ತಾ ಇರಲ್ಲ. ಸೊ ಅವ್ರಿಗೆ ಕೆಲವೊಂದು ಮೆಡಿಕೇಶನ್ಸ್ ಕೊಟ್ಕೊಂಡು 1 to 2 months 3 months ಮೆಡಿಕೇಶನ್ಸ್ ಕೊಟ್ಕೊಂಡು ಒಂದು ಮೈಕ್ರೋಟೆಸಾ ಅಂತ ಪ್ರೊಸೀಜರ್ ಇರುತ್ತೆ. ಆ
ಮೈಕ್ರೋಟೆಸಾಲ್ ಏನಾದರೂ ಸ್ಪರ್ಮ್ಸ್ ಕಂಡು ಬಂದರೆ ಅದನ್ನು IVFಗೆ ಯೂಸ್ ಮಾಡ್ಕೊತೀವಿ. ಕೆಲವೊಂದು ಜನಕ್ಕೆ ಏನು ಅಂದರೆ ಸೇರೋಕ್ಕೂ ತೊಂದರೆ ಇರುತ್ತೆ, ಎರೆಕ್ಷನ್ ಪ್ರಾಬ್ಲಮ್ಸ್ ಇರುತ್ತೆ, ಎಜಾಕ್ಯುಲೇಟ್ರಿ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅವ್ರಿಗೆ ಗಂಡ ಹೆಂಡತಿ ಸೇರೋಕ್ಕೂ ಆಗಲ್ಲ, ಸೊ ಅವ್ರಿಗೆ ಸ್ಯಾಂಪಲ್ನೂ ಕೊಡೋಕ್ಕಾಗಲ್ಲ ಕೆಲವೊಂದು ಜನಕ್ಕೆ. ಸೊ ಅಂಥದ್ರಲ್ಲಿ ಮತ್ತೆ ಸೇಮ್ ಟೆಸ್ಟಿಸ್ನಿಂದಾನೇ ಸ್ಯಾಂಪಲ್ ತೊಗೊಂಡು ಅದನ್ನು IVFಗೆ ಯೂಸ್ ಮಾಡ್ಕೊತೀವಿ. ಸೊ ಈ IUIಗೂ IVFಗೂ ಏನು ಡಿಫ್ರೆನ್ಸ್ ಇದೆ ಅಂದರೆ ಕೊನೆ ದಾರಿನ ಈ IVF ಅಂತ? ಸೊ IUI ಆ್ಯಂಡ್ IVF ಅನ್ನೋದು ಕಂಪ್ಲೀಟ್ಲಿ ಡಿಫ್ರೆಂಟ್ ಪ್ರೊಸೀಜರ್ಸ್. ಸೊ IUI ಎಲ್ಲಿ ಮಾಡ್ತೀವಿ ಅಂದರೆ ನಮಗೆ ಫಸ್ಟ್ ಬೇಸಿಕ್ ಕ್ರೈಟೀರಿಯಾ ನಮಗೆ 2 ಟ್ಯೂಬ್ಸು ನಾರ್ಮಲ್ ಇರಬೇಕು, ಇಲ್ಲ ಮಿನಿಮಮ್ 1 ಟ್ಯೂಬ್ ಆದರೂ ನಾರ್ಮಲ್ ಇರಬೇಕು ಫಿಮೇಲ್ಸಲ್ಲಿ. ಮತ್ತು ನೆಕ್ಸ್ಟ್ ಮೈಲ್ಡ್ ಮೇಲ್ ಫ್ಯಾಕ್ಟರ್, ಅಂದರೆ ಮೇಲ್ ಫ್ಯಾಕ್ಟರಲ್ಲಿ ಸಿವಿಯರ್ ಅಬ್ನಾರ್ಮಾಲಿಟೀಸ್ ಇರ್ಬೋದು. ಮೈಲ್ಡ್ ಲೈಕ್ ಮೊಟಿಲಿಟಿ ಸ್ವಲ್ಪ ಕಮ್ಮಿ ಇದೆ, 42% ಇರೋದು 130% ಇದೆ. ಆರ್ ಸ್ಟ್ರಕ್ಚರ್ ಇವಾಗ ನಾನು ಹೇಳ್ದಂಗೆ 4% ಇರೋದು 3%, 2% ಇದೆ ಸ್ಟ್ರಕ್ಚರು. ಆ್ಯಂಡ್ ಕೌಂಟುನ ನಮಗೆ ಬಾರ್ಡರ್ ಲೈನ್ 10 to 15 ಮಿಲಿಯನ್ಸ್ ಆ ಥರ ಇದೆ. ಆ ಥರ ಫ್ಯಾಕ್ಟರ್ಸ್ ಇದ್ದಾಗ ನಾವು IUIನ ಟ್ರೈ ಮಾಡ್ಬೋದು. ಸೊ ಯೂಶಲಿ ಮ್ಯಾಕ್ಸಿಮಮ್ ನಾವು ಒಂದು 3 to 4 ಸೈಕಲ್ಸ್ ಟ್ರೈ ಮಾಡ್ತೀವಿ. ಸೊ ಈ IUIಯಲ್ಲಿ ಏನು ಮಾಡ್ತೀವಿ ಅಂದರೆ ಸೇಮ್ ಫಿಮೇಲ್ಸ್ಗೆ ಎಗ್ ಗ್ರೋ ಆಗೋಕ್ಕೆ ಟ್ಯಾಬ್ಲೆಟ್ಸು ಇಲ್ಲ ಇಂಜೆಕ್ಷನ್ಸ್ ಕೊಟ್ಕೊಂಡು ಅದು ಎಗ್ ರಿಲೀಸ್ ಆಗೋ ಟೈಮಲ್ಲಿ ಹಸ್ಬೆಂಡ್ ಸ್ಯಾಂಪಲ್ ತೊಗೊಂಡು ಅದನ್ನು ಪ್ರಾಸೆಸ್ ಮಾಡ್ತೀವಿ. ಪ್ರಾಸೆಸ್ ಇನ್ ದ ಸೆನ್ಸ್ ಏನು ಮಾಡ್ತೀವಿ, ಸಪೋಸ್ ಅವ್ರಿಗೆ ಆ ಸ್ಯಾಂಪಲಲ್ಲಿ ಡೆಡ್ ಸ್ಪರ್ಮ್ಸೂ ಇರುತ್ತೆ, ಇಮ್ಮೊಟೈಲ್ ಸ್ಪರ್ಮ್ಸ್ ಅಂತ ಹೇಳ್ತೀವಿ. ಆ ಇಮ್ಮೊಟೈಲ್ ಸ್ಪರ್ಮ್ಸ್ನೆಲ್ಲ ತೆಗ್ದಾಕ್ತೀವಿ. ಸೊ ಓನ್ಲಿ ಮೊಟೈಲ್ ಸ್ಪರ್ಮ್ಸ್ನ ಪ್ಲಸ್ ಅದಕ್ಕೆ ಸ್ವಲ್ಪ ಎನರ್ಜಿ ಪ್ರೊವೈಡ್ ಮಾಡ್ತೀವಿ, ಫ್ರಕ್ಟೋಸು ಗ್ಲೂಕೋಸ್ ಈ ಥರದ್ದು ಕೊಟ್ಟು ಸ್ವಲ್ಪ ಎನರ್ಜಿ ಪ್ರೊವೈಡ್ ಮಾಡಿ ಅದನ್ನು ಅವ್ರನ್ನ ಗರ್ಭಕೋಶಕ್ಕೆ ಫಿಮೇಲ್ ಗರ್ಭಕೋಶಕ್ಕೆ ಡೈರೆಕ್ಟಾಗಿ ಇಂಜೆಕ್ಟ್ ಮಾಡ್ತೀವಿ. ಇದನ್ನು IUI ಅಂತ ಹೇಳ್ತೀವಿ. ಬಟ್ IUIಯಲ್ಲಿ ಏನು ಅಂದರೆ ಸ್ಪರ್ಮ್ ಕಂಟ್ರೋಲ್ ನಮ್ಮ ಹತ್ರ ಇರಲ್ಲ. ಸ್ಪರ್ಮ್ ಹೋಗಿ ಎಗ್ನ ಫರ್ಟಿಲೈಸ್ ಮಾಡ್ತಾ ಇದೆ, ಚೆನ್ನಾಗಿರೋ ಸ್ಪರ್ಮ್ ಹೋಗಿ ಎಗ್ನ ಫರ್ಟಿಲೈಸ್ ಮಾಡ್ತಾ ಇದ್ದ ಇಲ್ವಾ ಅನ್ನೋದು ನಮ್ಮಲ್ಲಿ ಕಂಟ್ರೋಲಲ್ಲಿ ಇರಲ್ಲ. ಸೊ ಹಾಗಾಗಿ ನಮಗೆ IUIಯಲ್ಲಿ ಸಕ್ಸಸ್ ರೇಟ್ ಅನ್ನೋದು ಕಮ್ಮಿ. ಮ್ಯಾಕ್ಸಿಮಮ್ ಎಲ್ಲ ಚೆನ್ನಾಗಿದ್ರೇನೆ ಒಂದು 15 to 20% ಸಕ್ಸಸ್ ರೇಟ್ ಇರುತ್ತೆ. ಸೊ IUIಯಲ್ಲಿ ಸಕ್ಸಸ್ ರೇಟ್ ಅನ್ನೋದು ಕಮ್ಮಿ. IVF ಅನ್ನೋದು ನಾವು ಹೇಳ್ದಂಗೆ ಅದು ಡಿಫ್ರೆಂಟ್. ಅದರಲ್ಲಿ ಏನು ಅಂದರೆ ಸ್ಪರ್ಮ್ ಸೆಲೆಕ್ಷನ್ ನಮ್ಮ ಕೈಯಲ್ಲಿರುತ್ತೆ. ಸೊ ಒಂದು ಎಗ್ಗೆ ಒಂದೇ ಸ್ಪರ್ಮ್ ನಾವು ಇಂಜೆಕ್ಟ್ ಮಾಡಬೇಕು. ಸೊ ಮೈಕ್ರೋಸ್ಕೋಪಲ್ಲಿ ನೋಡಿ ಯಾವ ಸ್ಪರ್ಮ್ ಚೆನ್ನಾಗಿದೆ ಅಂತ ನಾವು ನೋಡಿ ಡೈರೆಕ್ಟಾಗಿ ಅದನ್ನು ಸೆಲೆಕ್ಟ್ ಮಾಡಿ ಅದಕ್ಕೆ ಇಂಜೆಕ್ಟ್ ಮಾಡಿರ್ತೀವಿ. ಸೊ ಅದರಲ್ಲಿ ನಮಗೆ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಓಕೆ, ಈ ಎಕ್ಸು ಬಂದಿರುತ್ತಲ್ವಾ, ಸೊ ಅದು ನಮ್ಮ ಗರ್ಭಕೋಶದಲ್ಲಿ ಅಂದರೆ ಯಾವ ರೀತಿನಲ್ಲಿರುತ್ತೆ ಅಂತ? ಎಗ್ಸ್ ನನಗೆ ಎಗ್ಸ್ ಬಂದಿರುತ್ತಲ್ಲ, ವುಮೆನ್ಸ್ ಎಗ್ಸ್ ಇರುತ್ತಲ್ಲ, ಸೊ ಅದು ಯಾವ ಗಾತ್ರದಲ್ಲಿರುತ್ತೆ ಅಂತ? ಅಂದ್ರೆ ಸ್ಮಾಲ್ ಇರುತ್ತಾ ಅಥವಾ ಬಿಗ್ ಇರುತ್ತಾ, ಹೇಗಿರುತ್ತೆ? ಅದು ಮೈಕ್ರೋಸ್ಕೋಪಿಕ್ ಸ್ಟ್ರಕ್ಚರ್, ಅಷ್ಟು ಕಾಣಿಸೋದಿಲ್ಲ. ನಾವು ಸ್ಕ್ಯಾನ್ ಅಲ್ಲಿ ಮಾಡಿದಾಗ ಏನ್ ಕಾಣುತ್ತೆ ಅದು ಫಾಲಿಕಲ್ ಅಂತ ಹೇಳ್ತೀವಿ. ಫಾಲಿಕಲ್ ಅಂದ್ರೆ ಇವಾಗ ಫಸ್ಟ್ ಪೀರಿಯಡ್ ಸೆಕೆಂಡ್ ಡೇ ನಾನು ಸ್ಕ್ಯಾನ್ ಮಾಡಿದಾಗ ಇಷ್ಟು ಚಿಕ್ಕದಾಗಿರುತ್ತೆ, ಸ್ಮಾಲ್ ಬಲೂನ್ ತರ. ಅದೇನಾಗುತ್ತೆ ಹೋಗ್ತಾ ಹೋಗ್ತಾ ದೊಡ್ಡದಾಗುತ್ತೆ ಬಲೂನ್ ತರ. ಒಂದು 18 mm to 20 mm ಸೈಜ್ ಗ್ರೋ ಆಗಿ ಬಲೂನ್ ಹೆಂಗ್ ಬರ್ಸ್ಟ್ ಆಗುತ್ತೋ ಆ ತರ ಬರ್ಸ್ಟ್ ಆಗುತ್ತೆ. ಸೊ ಅವಾಗ ಅದ್ರ ಒಳಗಡೆ ಇರೋ ಎಗ್ ಆಚೆ ಬರುತ್ತೆ. ಬಟ್ ಎಗ್ ನಾವು ಸ್ಕ್ಯಾನ್ ಅಲ್ಲಿ ನೋಡಲ್ಲ. ನಾವು ಸ್ಕ್ಯಾನ್ ಅಲ್ಲಿ ನೋಡೋದು ಬರೀ ಫಾಲಿಕಲ್ ಮಾತ್ರ. ಬಟ್ ಎಗ್ ನಮ್ಗೆ ಕಂಡು ಬರಲ್ಲ. ಯಾವಾಗ ಎಗ್ ನಮ್ಗೆ ನೋಡಕ್ಕಾಗುತ್ತೆ, IVF ಮಾಡಿದಾಗ ಅದನ್ನೆಲ್ಲ ಆಚೆ ತೆಗಿತೀವಲ್ಲ, ಅವಾಗ ಮೈಕ್ರೋಸ್ಕೋಪ್ ಅಲ್ಲಿ ನೋಡ್ತೀವಲ್ಲ, ಅವಾಗ ಮಾತ್ರನೇ ನಮ್ಗೆ ಎಗ್ ಕ್ವಾಲಿಟಿ ಹೆಂಗಿದೆ ಅನ್ನೋದು ಗೊತ್ತಾಗುತ್ತೆ. ಅಷ್ಟವರೆಗೂ ಎಗ್ ಕ್ವಾಲಿಟಿ ಹೆಂಗಿದೆ, ಎಗ್ ಹೆಂಗಿದೆ ಅನ್ನೋದು ನಮಗ್ ಗೊತ್ತಾಗಲ್ಲ. ಬಟ್ ಇಂಡೈರೆಕ್ಟ್ಲಿ ಹೆಂಗ್ ಹೇಳ್ಬೋದು ಕ್ವಾಲಿಟಿ ಬಗ್ಗೆ ಅಂದ್ರೆ, ಹೆಣ್ಮಕ್ಳಲ್ಲಿ ಏಜ್ ಜಾಸ್ತಿ ಆಗ್ತಾ ಇದ್ರೆ ಎಗ್ ಕ್ವಾಲಿಟಿ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ. ಅದು ಇಂಪಾರ್ಟೆಂಟ್. ಇನ್ನೊಂದು ಸಪೋಸ್ ಅವ್ರು ಪ್ರೆಗ್ನೆನ್ಸಿ ಆಯ್ತು ಅನ್ಕೊಳ್ಳಿ, ಸೊ ಎಗ್ ಕ್ವಾಲಿಟಿ ಚೆನ್ನಾಗಿತ್ತು, ಅದಕ್ಕೆ ಪ್ರೆಗ್ನೆನ್ಸಿ ಆಯ್ತು. ಸೊ ಇಂಡೈರೆಕ್ಟ್ಲಿ ಹೇಳ್ತೀವಿ. ಡೈರೆಕ್ಟ್ಲಿ ಎಗ್ ಕ್ವಾಲಿಟಿ ನೋಡ್ಬೇಕು ಅಂದ್ರೆ ಮೈಕ್ರೋಸ್ಕೋಪ್ ಅಲ್ಲೇ ನೋಡ್ಬೇಕು. ನಾನು ರೀಸೆಂಟಾಗಿ ಒಂದು ನ್ಯೂಸ್ ನೋಡಿದೆ, 50 ವರ್ಷದವರಿಗೆ IVF ಮಾಡಿ ಅಂದ್ರೆ ಒಂದು ಆರೋಗ್ಯ ಆಗಿರುವಂತಹ ಒಂದು ಬೇಬಿನ ಪಡ್ಕೊಂಡಿದ್ದಾರೆ. ಸೊ ಇದು ಹೇಗೆ ಸಾಧ್ಯ ಹಾಗಾದ್ರೆ? ಸೊ 50 ವರ್ಷ ಅಂದಾಗ ಈ ವಿಚಾರದಲ್ಲಿ ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ. ನಾವು IVF ಮಾಡಕ್ ಹೋಗ್ಬೇಕು ಅಂದ್ರೆ ಸರ್ಟನ್ ಕ್ರೈಟೀರಿಯಾ ಇರುತ್ತೆ. ನಮಗೆ ART ಲಾ ಅಂತ ಒಂದಿದೆ. ಆ ಲಾ ಪ್ರಕಾರ ನಾವು 21 to 50 years ಫಿಮೇಲ್ಸ್ ಒಳಗಡೆ ಅವ್ರಿಗೆ ಮಾತ್ರನೇ IVF ಮಾಡೋಕ್ಕಾಗೋದು. ಅಂಡ್ ಮೇಲ್ಸ್ಗೆ 21 to 55 years ಇರೋವರೆಗೆ. ಯಾರೊಬ್ರು ಆ ಏಜ್ ಲಿಮಿಟ್ ಕ್ರಾಸ್ ಆದ್ರೆ ನಾವು IVF ಮಾಡೋಕ್ಕಾಗಲ್ಲ. ಸೊ ನೀವು 50 yearsಗೆ ಅವ್ರಿಗೆ ಮಾಡಿದ್ದಾರೆ ಅಂದ್ರೆ, ಸೊ ಮೋಸ್ಟ್ಲಿ ನಮಗೆ ಮೆನೋಪಾಸ್ ಬರೋ ಏಜೇ 45-50 years ಇರುತ್ತೆ. ಅರ್ಥ ಆಯ್ತಾ? ಸೊ ಅವಾಗ ಏನ್ ಮಾಡಿರ್ತಾರೆ, ಮೋಸ್ಟ್ಲಿ ಡೋನರ್ ಎಗ್ಸ್ ತಗೊಂಡಿರ್ತಾರೆ. ಡೋನರ್ ಎಗ್ಸ್ ಅದು ಪ್ರಾಪರ್ ಕೌನ್ಸಿಲಿಂಗ್ ಆದ್ಮೇಲೆ, ಇಬ್ರು ಕಪಲ್ಸ್ ಒಪ್ಕೊಂಡಾದ್ಮೇಲೆ ಡೋನರ್ ಎಗ್ಸ್ ತಗೊಂಡು ಅವ್ರ ಹಸ್ಬೆಂಡ್ ಸ್ಪರ್ಮ್ಸ್ ಜೊತೆ ಫರ್ಟಿಲೈಸ್ ಮಾಡಿ ಅದ್ರಿಂದ ಅವ್ರು ಪಡ್ಕೋಬೇಕು. ಇಲ್ಲ ಆಲ್ರೆಡಿ ಅವ್ರು ಯಂಗರ್ ಏಜ್ ಟೈಮಲ್ಲಿ ಇರಬೇಕಾದ್ರೆ ಎಗ್ನ ರಿಸರ್ವ್ ಮಾಡ್ಕೊಂಡಿರ್ತಾರೆ.
ಅವ್ರಿಗೆ ಸಪೋಸ್ ಕೆರಿಯರ್ ಓರಿಯೆಂಟೆಡ್ ಇದ್ದಾರೆ, ಎಜುಕೇಷನ್ ಮಾಡ್ಕೋಬೇಕು, ಕೆರಿಯರ್ ಮಾಡ್ಕೋಬೇಕು, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬೇಕು ಅಂದಿರೋರು ಸೈಡ್ ಫ್ರೀಸಿಂಗ್ ಅಂತ ಮಾಡ್ತೀವಿ, ಫ್ರೀಸಿಂಗ್ ಅಂತ. ಸೊ ಅವ್ರು ಸಮ್ವೇರ್ 28-30 ಇಯರ್ಸ್ ಅಲ್ಲಿ ಫ್ರೀಸ್ ಮಾಡ್ಕೊಂಡಿರ್ಬೋದು. ಆವಾಗ ಅದರಲ್ಲಿ ಇವಾಗ ಭ್ರೂಣ ಮಾಡ್ಕೊಂಡು 50 ವರ್ಷದಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿರ್ಬೋದು. ಅದು ಫ್ರೀಸ್ ಮಾಡಿರುವಂತಹ ಎಗ್ ಸೇಫ್ ಆಗಿರುತ್ತೆ ನಮಗೆ ಎಷ್ಟು ವರ್ಷ ಎಷ್ಟು ವರ್ಷ ಸೇಫ್. ಅದನ್ನ ನಾನು ಹೇಳಿದ್ದೀನಲ್ಲ, -196 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಅದನ್ನ ಫ್ರೀಸ್ ಮಾಡಿರ್ತೀವಿ. ಸೊ ಅಲ್ಲಿಗೆ ನಮಗೆ ಸೆಲ್ ಅರೆಸ್ಟ್ ಆಗ್ಬಿಡುತ್ತೆ, ಅದರಿಂದ ಡಿವಿಷನ್ ಆಗಲ್ಲ. ಮತ್ತೆ ನಾವು ಅದು ವಾಪಸ್ ತಂದ್ಮೇಲೆ ಅದರಲ್ಲಿ ಲೈಫ್ ಸ್ಟಾರ್ಟ್ ಆಗುತ್ತೆ. ಓಕೆ, ಅಲ್ಲಿ ತನಕ ಅದು ಪ್ರಿಸರ್ವ್ ಆಗಿ ಇರುತ್ತೆ, ಅದು ಪ್ರಿಸರ್ವ್ ಆಗಿ ಇರುತ್ತೆ. ಒನ್ಸ್ ಈ ಒಂದು ಸೃಷ್ಟಿಯಾಗಿರುತ್ತಲ್ವಾ ಭ್ರೂಣನ, ಅದು ಎಷ್ಟು ದಿನದವರೆಗೂ ಆಕ್ಟಿವ್ ಆಗಿರುತ್ತೆ, ಎಷ್ಟು ದಿನದವರೆಗೂ ಸುರಕ್ಷಿತವಾಗಿರುತ್ತೆ ಅಂತ? ಅದೇ ಯೂಶಲಿ ಲ್ಯಾಬ್ ಅಲ್ಲಿ 5 ದಿನವರೆಗೂ ಕಲ್ಚರ್ ಮಾಡ್ತೀವಿ, 5 ದಿನ ನಂತರ ಮತ್ತೆ ಫ್ರೀಸ್ ಮಾಡ್ತೀವಿ. ಆ ಫ್ರೀಸ್ ಮಾಡಿರೋದು ನಿಮ್ಗೆ ಎಷ್ಟು ವರ್ಷ ಆದ್ರೂ, ಥಿಯರಿಟಿಕಲಿ ಹೇಳ್ಬೇಕಂದ್ರೆ ಎಷ್ಟು ವರ್ಷ ಆದ್ರೂ ಅದು ಅದೇ ತರ ಇರುತ್ತೆ. ಸೊ ಅದು ನೀವು ಯಾವಾಗಾದ್ರೂ ಬಂದು ಅದನ್ನ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಸೆಟ್ ದಟ್ ಲಿಮಿಟ್, ನೀವು ಆ 50 ಇಯರ್ಸ್ ಒಳಗಡೆ ಇದ್ದಾಗ ಯಾವಾಗಾದ್ರೂ ಬಂದು ಅದನ್ನ ಟ್ರಾನ್ಸ್ಫರ್ ಮಾಡ್ಕೋಬಹುದು. ಮ್ಯಾಮ್, ಹಾಗಾದ್ರೆ ಈ ಎಗ್ ಫ್ರೀಸಿಂಗ್ ಅಂತ ಹೇಳಿದ್ರಿ, ಇತ್ತೀಚೆಗೆ ಸೆಲೆಬ್ರಿಟೀಸ್ಗಳು ಕೂಡ ಎಗ್ ಫ್ರೀಸಿಂಗ್ ಮಾಡ್ಕೊಳ್ತಾ ಇದ್ರೆ, ಯಾರೆಲ್ಲ ಮಾಡಿಸ್ಕೊಳ್ಬಹುದು ಅಂತ? ಸೊ ನೈಸ್ ಕ್ವಶನ್ ಪಲ್ಲವಿ. ಸೊ ಇದು ಬೇಸಿಕಲಿ ಎಗ್ ಫ್ರೀಸಿಂಗ್ ಜಾಸ್ತಿ ಆಗೋದಕ್ಕೆ ಕಾರಣ ಒನ್ ಥಿಂಗ್ ಇಸ್ ಅವೇರ್ನೆಸ್. ಎಲ್ಲರಿಗೂ ಗೊತ್ತಾಗ್ತಾ ಇದೆ ಏನಾಗ್ತಾ ಇದೆ ನಮ್ಮ ಫರ್ಟಿಲಿಟಿಗೆ ಅಂತ. ಬಿಕಾಸ್ ಹೆಣ್ಮಕ್ಳಲ್ಲಿ ಏನಾಗುತ್ತೆ, ನಾವು ಹುಟ್ಟಿದಾಗನೇ ಎಲ್ಲಾನು ಎಗ್ಸ್ ತೊಗೊಂಡು ಹುಟ್ಟಿರ್ತೀವಿ. ಒನ್ಸ್ ನಮ್ಮದು ಬರ್ತ್ ಆದಮೇಲೆ ಬಾಡಿಯಲ್ಲಿ ಎಗ್ ಪ್ರೊಡಕ್ಷನ್ ಅನ್ನೋದು ಇರಲ್ಲ. ನಾವು ಹುಟ್ಟಿದಾಗ ಏನು ತೊಗೊಂಡು ಬಂದಿರ್ತೀವೋ ಅದನ್ನೇ ನಾವು ಯೂಸ್ ಮಾಡ್ಕೊತಾ ಹೋಗ್ತೀವಿ. ಸೊ ನಮ್ದು ಅದು ಖಾಲಿ ಆಗ್ತಾನೆ ಬರುತ್ತಾಗ್ಲಿ, ಅದು ಮುಂದೆ ಮತ್ತೆ ಬಾಡಿ ಪ್ರೊಡ್ಯೂಸ್ ಮಾಡಲ್ಲ. ಅದೊಂದು ಪ್ಲಸ್ ಏಜ್ ಆಗ್ತಾ ಆಗ್ತಾ ನಮ್ಗೆ ಎಗ್ ನಂಬರ್ಸ್ ಜೊತೆ ಎಗ್ ಕ್ವಾಲಿಟಿನೂ ಕಮ್ಮಿ ಆಗ್ತಾ ಬರುತ್ತೆ. ಸೊ ನಾವು ಪೀಕ್ ರಿಪ್ರೊಡಕ್ಟಿವ್ ಏಜ್ ಗ್ರೂಪ್ ಇದ್ದಾಗ, ಲೈಕ್ 23 to 30 ಇಯರ್ಸ್ ಒಳಗಡೆ ಇದ್ದಾಗ ನಮ್ಗೆ ಎಗ್ ಕ್ವಾಲಿಟಿ ತುಂಬಾ ಚೆನ್ನಾಗಿರುತ್ತೆ. ಸಪೋಸ್ ಏನಾದ್ರೂ ಕಾರಣಕ್ಕೆ ಲೈಕ್ ಮ್ಯಾರೇಜ್ ಏನಾದ್ರೂ ಡಿಲೇ ಮಾಡ್ಕೋಬೇಕು ಅನ್ಕೊಂತಾ ಇದ್ದಾರೆ, ಇಲ್ಲ ಕೆರಿಯರ್ ಓರಿಯೆಂಟೆಡ್ ಇದ್ದಾರೆ ಕಪಲ್, ಇಲ್ಲ ಕೆರಿಯರ್ ಆಗಿ ಫೈನಾನ್ಷಿಯಲ್ ಸ್ಟೆಬಿಲಿಟಿ ಬಂದಾದ್ಮೇಲೆ ಮಕ್ಳು ಮಾಡ್ಕೊಳೋಣ ಅಂತ ಇರ್ತಾರೆ. ಸೊ ಅಂತಾರೆ ಏನ್ ಮಾಡ್ಬೋದು, ಇದನ್ನ ಎಗ್ ಫ್ರೀಸಿಂಗ್ನ ಆಪ್ಷನ್ಗೆ ಹೋಗ್ಬೋದು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಇಂಡಿಕೇಶನ್ ಎಗ್ ಫ್ರೀಸಿಂಗ್ ಏನು ಅಂದರೆ, ಯಾರಾದರೂ ಕ್ಯಾನ್ಸರ್ ಪೇಷಂಟ್ಸ್ ಇದ್ದಾಗ ಅವ್ರಿಗಿನ್ನ ಮದುವೆ ಆಗಿರಲ್ಲ, ಇಲ್ಲ ಮದುವೆ ಆಗಿರ್ತಾರೆ ಇನ್ನು ಮಕ್ಕಳು ಆಗಿರಲ್ಲ, ಅವ್ರು ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಹೋಗಬೇಕು ಅಂತಾರೋ ಆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಎಗ್ನ ಫ್ರೀಸ್ ಮಾಡಿಕೊಂಡ್ರೆ ನಮಗೆ ಮುಂದಕ್ಕೆ ಪ್ರೆಗ್ನೆನ್ಸಿ ಆಗೋಕ್ಕೆ ಚಾನ್ಸಸ್ ಚೆನ್ನಾಗಿರುತ್ತೆ. ಬಿಕಾಸ್ ಒನ್ಸ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಆದಮೇಲೆ ಎಗ್ಸ್ ಅನ್ನೋದು ನಂಬರ್ಸ್ ತುಂಬ ಕಮ್ಮಿ ಆಗಿಬಿಡುತ್ತೆ, ಎಗ್ ಕ್ವಾಲಿಟಿನೂ ನಮಗೆ ಕಮ್ಮಿ ಆಗಿಬಿಡುತ್ತೆ. ಸೊ ಈ ಕೇಸಸಲ್ಲಿ ಲೈಕ್ ಕೆರಿಯರ್ ಓರಿಯೆಂಟೆಡ್, ಇಲ್ಲ ಫೈನಾನ್ಷಿಯಲ್ ಸ್ಟೆಬಿಲಿಟಿಗೆ, ಇಲ್ಲ ಲೇಟ್ ಮ್ಯಾರೇಜಸ್ ಮಾಡ್ಕೊಳೋರಿಗೆ ಎಗ್ ಫ್ರೀಸಿಂಗ್ ಅನ್ನೋದು ಇಟ್ಸ್ ಅ ವೆರಿ ಗುಡ್ ಆಪ್ಷನ್. ನಮ್ಗೆ ಇನ್ಶೂರೆನ್ಸ್ ತರ ಮುಂದಕ್ಕೆ ಅದು ಯೂಸ್ ಆಗುತ್ತೆ. ಸೊ ಏನು IVF ಪ್ರೊಸೀಜರ್ ಅಲ್ಲಿ ಏನು ಇಂಜೆಕ್ಷನ್ಸ್ ಕೊಟ್ಕೊಂಡು 8 to 10 days ಇಂಜೆಕ್ಷನ್ಸ್ ಕೊಟ್ಕೊಂಡು ಅದನ್ನ ಮೈನರ್ ಪ್ರೊಸೀಜರ್ ಅಲ್ಲಿ ಎಗ್ಸ್ ಹೆಂಗ್ ತೆಗಿತೀವೋ ಅದನ್ನ ತೆಗೆದ್ಬಿಟ್ಟು, ಸಪೋಸ್ ಪಾರ್ಟ್ನರ್ ಇದ್ದಾರೆ, ಆಲ್ರೆಡಿ ಪಾರ್ಟ್ನರ್ ಇದ್ದಾರೆ, ಮ್ಯಾರಿಡ್ ಕಪಲ್ ಇದ್ರೆ ಅದನ್ನ ಸ್ಪರ್ಮ್ಸ್ ಜೊತೆ ಫರ್ಟಿಲೈಸ್ ಮಾಡಿ ಎಂಬ್ರಿಯೋಸ್ನ ಫ್ರೀಸ್ ಮಾಡ್ಕೊಂತೀವಿ. ಇಲ್ಲ ಇನ್ನು ಮದುವೆ ಆಗಿಲ್ಲ ಅಂದ್ರೆ ಬರೀ ಎಗ್ನ ಮಾತ್ರ ಫ್ರೀಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಈ IVF ನಲ್ಲೂ ಕೂಡ ಮಿಸ್ಗ್ಯಾರೇಜ್ ಅನ್ನುವಂಥದ್ದು ಆಗುತ್ತಾ ಅಂತ? ಮಿಸ್ಕ್ಯಾರೇಜ್ ಅನ್ನೋದು ನಮಗೆ ಯಾವ ಪ್ರೆಗ್ನೆನ್ಸಿಯಲ್ಲಿನೂ ಆಗ್ಬೋದು, IVF ಅಲ್ಲಿನೂ ಆಗ್ಬೋದು. ನ್ಯಾಚುರಲ್ ಪ್ರೆಗ್ನೆನ್ಸೀಸ್ ಅಲ್ಲಿ ಎಷ್ಟೊಂದು ಜನಕ್ಕೆ ನ್ಯಾಚುರಲಿ ಕನ್ಸೀವ್ ಆಗಿರ್ತಾರೆ, ಅವ್ರಿಗೂ ಮಿಸ್ಕ್ಯಾರೇಜಸ್ ಅನ್ನೋದು ಆಗುತ್ತೆ. ಬಟ್ IVF ಅಲ್ಲಿ ಏನಕ್ಕೆ ನಮಗೆ ಮಿಸ್ಕ್ಯಾರೇಜಸ್ ಬರುತ್ತೆ ಅಂದರೆ, ಯೂಶಲಿ IVF ಮಾಡಿಸ್ಕೊಳೋಷ್ಟೊತ್ತಿಗೆ ಫಿಮೇಲ್ ಪಾರ್ಟ್ನರ್ ಏಜ್ ಜಾಸ್ತಿ ಆಗಿರುತ್ತೆ. ಸೊ ನಮಗೆ ಫಿಮೇಲ್ಸ್ ಅಲ್ಲಿ ಏಜ್ ಜಾಸ್ತಿ ಆದಾಗ ನಾನು ಹೇಳ್ದಂಗೆ ಎಗ್ ಕ್ವಾಲಿಟಿ ಅನ್ನೋದು ಕಮ್ಮಿ ಆಗುತ್ತೆ. ಸೊ ಎಗ್ ಕ್ವಾಲಿಟಿ ಕಮ್ಮಿ ಆದಾಗ ನಮಗೆ ಜೆನೆಟಿಕ್ ಪ್ರಾಬ್ಲಮ್ಸ್ ಬರೋದು, ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ ಇರ್ತವೆ. ಸೊ ಬಾಡಿ ರಿಪೇರ್ ಮಾಡ್ಕೊಳ್ಳೋ ಮೆಕ್ಯಾನಿಸಮ್ಸ್ ಕಮ್ಮಿ ಆಗಿಬಿಡುತ್ತೆ. ಏನಾದರೂ ಪ್ರಾಬ್ಲಮ್ ಇದ್ರೂ ಬಾಡಿ ರಿಪೇರ್ ಮಾಡೋಕ್ಕಾಗಲ್ಲ ಅದನ್ನು. ಸೊ ಅಂಥದ್ರಲ್ಲಿ ನಮಗೆ ಆ ಭ್ರೂಣ ನೋಡೋಕ್ಕೂ ಚೆನ್ನಾಗಿರ್ಬೋದು ಎಂಬ್ರಿಯೋ ನಾವು ಟ್ರಾನ್ಸ್ಫರ್ ಮಾಡಬೇಕಾದ್ರೆ. ಬಟ್ ಅದ್ರ ಒಳಗಡೆ ಏನಾದರೂ ಕ್ರೋಮೋಸೋಮಲ್ ಪ್ರಾಬ್ಲಮ್ ಇತ್ತು, ಏನಾದರೂ ಜೆನೆಟಿಕ್ ಅಬ್ನಾರ್ಮಾಲಿಟಿ ಇದೆ ಅಂದರೆ ಅದು ಮುಂದಕ್ಕೆ ಅದು ಇಂಪ್ಲಾಂಟೇಷನ್ ಆಗಲ್ಲ. ಆದ್ರೇನು ಸಪೋಸ್ ಇಂಪ್ಲಾಂಟೇಷನ್ ಆಯಿತು ಆ ಎಂಬ್ರಿಯೋ ಅಂದ್ರೇನು ಅದು ಮುಂದಕ್ಕೆ ಕಾರ್ಡಿಯಾಕ್ ಆಕ್ಟಿವಿಟಿವರೆಗೂ ಅಂದರೆ ಹಾರ್ಟ್ ಬೀಟ್ವರೆಗೂ ಅದು ಹೋಗಲ್ಲ. ಮ್ಯಾಮ್, ಯೂಶಲಿ ಒಂದು ಮಾತಿದೆ, ಇವಾಗ IVF ಮೂಲಕ ಮಗುವನ್ನ ಪಡ್ಕೊಳ್ಳೋ ಅಂಥವ್ರಿಗೆ ಮಗು ಅಂದ್ರೆ ಸರಿಯಾಗಿ ಹುಟ್ಟೋದಿಲ್ಲ ಅಂತ ಕೂಡ ಹೇಳ್ತಾರೆ. ಅದು ನಿಜನಾ? ಅದು ಮಿತ್ ಪಲ್ಲವಿ. ಸೊ ನಮಗೆ IVF ಇದರಲ್ಲಿ ಆಗಿರೋ ಮಗು ಆಗಲಿ ನ್ಯಾಚುರಲಿ ಆಗಲಿ ಈಕ್ವಲಿ ಗುಡ್ ಚಾನ್ಸಸ್, ದೇ ಆರ್ ಹೆಲ್ತಿ ಬೇಬೀಸ್. ಎಷ್ಟೊಂದು ಇವಾಗ ವರ್ಲ್ಡಲ್ಲಿ ನಾವು ನೋಡಿಕೊಂಡ್ರೆ ಎಷ್ಟೋ ಲಕ್ಷಾಂತರ ಗಟ್ಟಲೆ IVF ಬೇಬೀಸ್ ಇದ್ದಾರೆ. ಅವರು ಯಾರನ್ನ ನೋಡಿದ್ರೆ ಇವ್ರು IVF ಬೇಬಿ ಅಂತ ನಾವು ಡಿಫ್ರೆನ್ಶಿಯೇಟ್ ಮಾಡೋಕ್ಕಾಗಲ್ಲ. ಇವಾಗ ಇಬ್ಬರು ಮಕ್ಕಳು ಇದ್ದಾರೆ, ಒಬ್ರು ನ್ಯಾಚುರಲಿ ಕನ್ಸೀವ್ ಆಗಿದ್ದಾರೆ, ಒಂದು IVF ಅಲ್ಲಿ ಡಿಫ್ರೆನ್ಸ್ ಮಾಡೋಕ್ಕಾಗಲ್ಲ. ಬಿಕಾಸ್ ಇಬ್ಬರು ಒಂದೇ ಥರ ಇರುತ್ತೆ. ಗ್ರೋತ್ ಇರ್ಬೋದು, ಮೈಲ್ ಸ್ಟೋನ್ಸ್ ಇರ್ಬೋದು, ಇಂಟೆಲೆಕ್ಚುಯಲ್ ಕೆಪಾಸಿಟಿ ಇರ್ಬೋದು, ಎಲ್ಲಾನು ದೇ ಆರ್ ಸೇಮ್ ಆಸ್ ದಟ್ ಆಫ್ ನ್ಯಾಚುರಲ್ ಪ್ರೆಗ್ನೆನ್ಸಿ ಆಗಿರಂತೆ. ಸೊ ಅದು ದಟ್ಸ್ ಎ ಮಿತ್. ಯೂಶಲಿ ಈ IVF ಮೊರೆ ಹೋಗುವಂಥವ್ರು ಸೆಲೆಬ್ರಿಟೀಸ್, ಅಂದರೆ ಇವಾಗ ಅಂಬಾನಿ ಫ್ಯಾಮಿಲಿ ಆಗಿರಬಹುದು, ನಮ್ಮ ಕನ್ನಡಕ್ಕೂ ಕೂಡ ಇವಾಗ ಬಂದ್ಬಿಟ್ಟಿದೆ. ಸೊ ಯಾಕೆ ಸೆಲೆಬ್ರಿಟೀಸ್ ಹೆಚ್ಚಾಗಿ IVFಗೆ ಒತ್ತು ಕೊಡ್ತಾರೆ ಅಂತ? ಇವಾಗ ನಾವು ಇಂಡಿಯಾ ಅಲ್ಲಿ ನೋಡಿಕೊಂಡ್ರೆ
ಸೇಮ್ ನಾನು ಹೇಳ್ದಂಗೆ ಇವಾಗ ಕೆರಿಯರ್ ರಿಲೇಟೆಡ್ ಅವ್ರ ಇಂಡಸ್ಟ್ರಿ ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿ ಇರ್ಬೋದು. ಸೊ ಅವರು ದೇ ವಾಂಟ್ ಟು ಡಿಲೇ ದೇರ್ ಪ್ರೆಗ್ನೆನ್ಸಿ, ಬಟ್ ಆ ಡಿಲೇ ಮಾಡೋಷ್ಟೊತ್ತಿಗೆ ಎಗ್ಸು ಇರಲ್ಲ, ನಮಗೆ ಏಜ್ ಜಾಸ್ತಿ ಆದರೆ ಕಮ್ಮಿ ಆಗಿಬಿಡುತ್ತೆ. ಸೊ ಅಂಥದ್ರಲ್ಲಿ ಅವ್ರು ಏನು ಮಾಡ್ತಾರೆ, ಡೆಫಿನೆಟ್ಲಿ ಎಂಬ್ರಿಯೋಸ್ ಫ್ರೀಸ್ ಮಾಡಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಅದು ಒಂದು ಪ್ರೊಸೀಜರ್. ಇನ್ನೊಂದು ಸರೋಗೇಸಿ ಅಂತ ಮುಂದಕ್ಕಿತ್ತು, ಇವಾಗ ಆ ಸರೋಗೇಸಿ ಕಮರ್ಷಿಯಲ್ ಸರೋಗೇಸಿ ಅನ್ನೋದು ಬ್ಯಾನ್ ಆಗಿಬಿಟ್ಟಿದೆ. ಸೊ ನಮ್ಗೆ ಯಾವುದೋ ಕಾರಣ ಇಲ್ದಲೆ ನಾವು ಸರೋಗೇಸಿ ಹೋಗಂಗಿಲ್ಲ. ಸೊ ಇವಾಗ ಆ ಥರ ಇತ್ತೀಚೆಗೆ ಏನು ಮಾಡ್ತಾಯಿದ್ರು, ಅವರು ಭ್ರೂಣ ಮಾಡಿಕೊಂಡು ಬೇರೆ ಗರ್ಭಕೋಶಕ್ಕೆ ಅದನ್ನು ಟ್ರಾನ್ಸ್ಫರ್ ಮಾಡ್ತಾಯಿದ್ರು. ಸೊ ಬೇರೆಯವರು ಅವ್ರ ಬೇಬೀಸ್ನ ಕ್ಯಾರಿ ಮಾಡಿ 9 months ಡೆಲಿವರಿ ಮಾಡಿ ಕೊಡ್ತಾಯಿದ್ರು. ಬಟ್ ಇವಾಗ ಆ ಥರ ಮಾಡೋಂಗಿಲ್ಲ, ಎಸ್ಪೆಷಲಿ ಓನ್ಲಿ ಬಿಕಾಸ್ ಆಫ್ ಅವ್ರ ಸೆಲೆಬ್ರಿಟೀಸ್. ಆ ಥರ ಅಲ್ಲ, ಒಂದು ಪ್ರಾಪರ್ ರೀಸನ್ ಇರಬೇಕು ಆ ಥರ ಮಾಡೋಕ್ಕೆ. ಅವ್ರ ಗರ್ಭಕೋಶದಲ್ಲಿ ಏನೋ ಪ್ರಾಬ್ಲಮ್ ಇರಬೇಕು, ಇಲ್ಲ ಮಲ್ಟಿಪಲ್ ಅಟೆಂಪ್ಟ್ಸ್ ಫೇಲ್ ಆಗಿರಬೇಕು, ಏನೋ ಒಂದು ರೀಸನ್ನಿಂದ ಅವ್ರಿಗೆ ಪ್ರೆಗ್ನೆನ್ಸಿ ಎಂಬ್ರಿಯೋಸ್ ಟ್ರಾನ್ಸ್ಫರ್ ಮಾಡಿದ್ರೇನೋ ಆಗ್ತಾ ಇಲ್ಲ ಅಂದರೆ ಮಾತ್ರನೇ ಅವ್ರಿಗೆ, ಇಲ್ಲ ಮೆಡಿಕಲ್ ಡಿಸಾರ್ಡರ್ಸ್, ಸ್ವಲ್ಪ ಮೆಡಿಕಲ್ ಹೆಲ್ತ್ ಕಂಡೀಷನ್ಸ್ ಇರ್ಬೋದು, ಬೇರೆ ಪ್ರೆಗ್ನೆನ್ಸಿನಿಂದ ಅವ್ರಿಗೆ ಲೈಫ್ಗೆ ರಿಸ್ಕ್ ಆಗುತ್ತೆ ಅಂಥ ಕಂಡೀಷನ್ಸಲ್ಲಿ ಮಾತ್ರ ಸರೋಗೇಸಿನ ಅಡಾಪ್ಟ್ ಮಾಡ್ಕೋಬೋದು. ಬಟ್ ಆಸ್ ಫಾರ್ ಆಸ್ IVF ಈಸ್ ಕನ್ಸರ್ನ್, ಸೆಲೆಬ್ರಿಟೀಸ್ ಕ್ಯಾನ್ ಗೋ, ಬಿಕಾಸ್ ಎಗ್ ಫ್ರೀಸಿಂಗ್ ಮಾಡಿಕೊಂಡು ಲೇಟರ್ ಪಾರ್ಟ್ ಆಫ್ ದೇರ್ ಲೈಫಲ್ಲಿ ಟ್ರಾನ್ಸ್ಫರ್ ಮಾಡ್ಕೋಬೋದು. ಲೈಕ್ ಇವಾಗ IVF ಮಾಡಿಸ್ಕೊಳ್ಬೇಕು ಅಂತಿರುವಂತಹ ಕಪಲ್ಸ್ಗೆ ನಿಮ್ಮ ಸಜೆಷನ್ ಏನು ಅಂತ? ಸೊ ಒಂದು ಕಪಲ್ IVF ಅಂತ ಡಿಸೈಡ್ ಮಾಡಿದ್ರೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಅವೇರ್ನೆಸ್ ಅವ್ರಿಗೆ ಕರೆಕ್ಟಾಗಿರಬೇಕು. ಪ್ರಾಪರ್ ಸೆಂಟರ್ಗೆ ಹೋಗಿ ಅದು ಸೆಂಟರ್ ರಿಜಿಸ್ಟರ್ ಆಗಿದೆ, ಅಲ್ಲಿ ಏನೇನು ಫೆಸಿಲಿಟೀಸ್ ಇದೆ, ಯಾರು ಡಾಕ್ಟ್ರು, ಎಂಬ್ರಿಯಾಲಜಿಸ್ಟ್ ಯಾರು, ಲ್ಯಾಬ್ ಫೆಸಿಲಿಟೀಸ್ ಹೆಂಗಿದೆ, ಎಲ್ಲ ಅಂಡರ್ ಒನ್ ರೂಫ್ ಆಗ್ತಾ ಇದಾ ಇಲ್ವಾ ಅನ್ನೋದು ಒಂದು ತಿಳ್ಕೊಬೇಕು. ಪ್ಲಸ್ ಅವರು ಡಾಕ್ಟರ್ ಹತ್ರ ಹೋಗಿ ಭೇಟಿ ಆದಾಗ ಅವ್ರಿಗೆ ಏನೇನು ಕ್ವಶನ್ಸ್ ಇರುತ್ತೆ ಅವೆಲ್ಲಾನು ಫಸ್ಟ್ ಕ್ಲಿಯರ್ ಮಾಡ್ಕೋಬೇಕು. ಸೊ ದಟ್ ದೇ ಶುಡ್ ಆಲ್ವೇಸ್ ಸ್ಟಾರ್ಟ್ ದ ಜರ್ನಿ ವಿತ್ ಎ ಪಾಸಿಟಿವ್ ನೋಟ್. ಬಿಕಾಸ್ ಡೌಟ್ಸಲ್ಲಿ, ಸ್ಟ್ರೆಸ್ಸಲ್ಲಿ ಅದನ್ನು ಸ್ಟಾರ್ಟ್ ಮಾಡೋಕ್ಕೆ ಹೋಗಬಾರ್ದು. ಒನ್ಸ್ ದೇ ಆರ್ ಲೈಕ್, ಆ ಟ್ರಸ್ಟ್ ಅನ್ನೋದು ಇಂಪಾರ್ಟೆಂಟ್. ಡಾಕ್ಟರ್ಗೆ ಪೇಷಂಟ್ಗೆ ಆ ಟ್ರಸ್ಟ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಸೊ ಆ ಟ್ರಸ್ಟ್ ಬಿಲ್ಡ್ ಮಾಡೋಕ್ಕೆ ಯು ಹ್ಯಾವ್ ಟು ಮೀಟ್ ದ ಡಾಕ್ಟರ್, ಪ್ರಾಪರ್ ಕೌನ್ಸಿಲಿಂಗ್ ಮಾಡಿಸ್ಕೋಬೇಕು, ಅದೊಂದು. ಪ್ಲಸ್ ಇನ್ನೊಂದು ಕೆಲವೊಂದು ಕಪಲ್ಸ್ ಏನು ಮಾಡ್ತಾರೆ, ಸಪೋಸ್ IVF ಅಂತ ಹೇಳಿರ್ತಾರೆ, ಬಟ್ ಅವ್ರು ಏನು ಮಾಡ್ತಾರೆ, ಅದನ್ನು ಲೇಟ್ ಮಾಡಿಬಿಡ್ತಾರೆ. ನೋಡೋಣ ಬಿಡು, ನ್ಯಾಚುರಲಿನೇ ಟ್ರೈ ಮಾಡೋಣ, ಇನ್ನೇನಾದರೂ IVF ಹೇಳಿದ್ದಾರೆ ಅಂದ್ರೇ ಅಲ್ಲಿ ಏನೋ ಒಂದು ಕಾರಣ ಇರುತ್ತೆ. ಸೊ ಆ ಕಾರಣದಕ್ಕಾಗೆ ಡಾಕ್ಟರ್ IVF ಅಂತ ಹೇಳಿರ್ತಾರೆ. ಕೆಲವೊಂದು ಜನ ಏನು ಮಾಡ್ತಾರೆ, ಇನ್ನೊಂದು ಸ್ವಲ್ಪ ದಿನ 1 year 2 years ಅದನ್ನು ತಳ್ಳಿಬಿಡ್ತಾರೆ. ಅವಾಗ ಏನಾಗುತ್ತೆ, ಆ ಸಕ್ಸಸ್ ರೇಟ್ ಅನ್ನೋದು ಇನ್ನೂ ಕಮ್ಮಿ ಆಗುತ್ತೆ. ಬಿಕಾಸ್ ಹೆಣ್ಮಕ್ಳು ಏಜ್ ಜಾಸ್ತಿ ಆಗ್ತಾ ಇದ್ರೇ ನಮಗೆ ಸಕ್ಸಸ್ ರೇಟ್ ಕಮ್ಮಿ ಆಗ್ತಾ ಬರುತ್ತೆ. ಸೊ ಒನ್ಸ್ ಪ್ರಾಪರ್ ಅಡ್ವೈಸ್ ಮಾಡಿದ್ರೆ ದೆನ್ ದೇ ಶುಡ್, ವಿತ್ ಎ ಪಾಸಿಟಿವ್ ನೋಟ್ ದೇ ಶುಡ್ ಗೋ ಅಹೆಡ್. ಸೊ ಇದಕ್ಕೋಸ್ಕರನೇ ಕಾಂಗ್ರೂ ಕೇರ್ ಫರ್ಟಿಲಿಟಿ ಸೆಂಟರ್ ಯಾವ ರೀತಿ ಹೆಲ್ಪ್ ಮಾಡ್ತಾ ಇದೆ ಅಥವಾ ಯಾವ ರೀತಿ ವರ್ಕ್ ಮಾಡ್ತಾ ಇದೆ ಅಂತ? ಸೊ ನಮ್ಮ ಸೆಂಟರಲ್ಲಿ ಲೈಕ್ ಡಾಕ್ಟರ್ಸ್ ಆಗಲಿ, ನಾವು 3-6 ಜನ ಇದ್ದೀವಿ, ಎಲ್ಲ ಸೀನಿಯರ್ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇದ್ದೀವಿ. ಸೊ ವಿ ಹ್ಯಾವ್ ಎ ಗುಡ್ ಎಂಬ್ರಿಯಾಲಜಿ ಟೀಮ್, ಸೀನಿಯರ್ ಎಂಬ್ರಿಯಾಲಜಿಸ್ಟ್, ಜೂನಿಯರ್ ಎಂಬ್ರಿಯಾಲಜಿಸ್ಟ್ ಇದ್ದಾರೆ. ವಿ ಹ್ಯಾವ್ ಸ್ಟೇಟ್ ಆಫ್ ಆರ್ಟ್ IVF ಲ್ಯಾಬ್ ಇದೆ. ಸೊ ಎಲ್ಲ ಆಧುನಿಕ ಫೆಸಿಲಿಟೀಸ್ ಎಲ್ಲನೂ ನಮ್ಮ ಸೆಂಟರಲ್ಲಿ ಇದೆ. ಸೊ ಡೋನರ್ ಪಾಲಿಸಿ ಇರ್ಬೋದು, ಅದೂ ಇದೆ. ಸೊ ಎಲ್ಲಾನು ಅಂಡರ್ ಒನ್ ರೂಫ್, ನೀವು ಬೇರೆ ಕಡೆ ಹೋಗೋದೇ ಬೇಕಿಲ್ಲ, ಬಂದರೆ ಒಂದೇ ಸರಿ ಎಲ್ಲಾನು ಕಂಪ್ಲೀಟ್ ಮಾಡ್ಕೋಬೋದು. ಆ್ಯಂಡ್ ವಿ ಆರ್ ಅಟ್ಯಾಚ್ ಟು ಅ ಮೆಟರ್ನಿಟಿ ಸೆಂಟರ್ ಆಲ್ಸೋ, ಕಾಂಗ್ರೂ ಕೇರ್ ಮದರ್ ಆ್ಯಂಡ್ ಚೈಲ್ಡ್ ಇದೆ. ಸೊ ದೇ ಕ್ಯಾನ್ ಕಂಪ್ಲೀಟ್ ದೇರ್ ಎಂಟೈರ್ ಪ್ರೆಗ್ನೆನ್ಸಿ ಅಂಡರ್ ಒನ್ ರೂಫ್. ಈಗ ಇನ್ನೇನು ವರ್ಲ್ಡ್ IVF ಡೇ ಕೂಡ ಬರ್ತಾ ಇದೆ, ಏನಾದರೂ ಆಫರ್ಸು ಅಥವಾ ಕ್ಯಾಂಪೇನ್ ಏನಾದರೂ ಮಾಡ್ತಾ ಇದ್ದೀರಾ? ಇದೆ ಪಲ್ಲವಿ. ಸೊ ಈ IVF ಡೇ 25th of July. ಸೊ ಇವತ್ತಿಂದ ಒಂದು 10 days ವರೆಗೂ ನಮಗೆ ಯಾರಾದರೂ ನ್ಯೂ ಕಪಲ್ಸ್ ಬರ್ತಾರೋ ಅವ್ರಿಗೆ ಫ್ರೀ ಕನ್ಸಲ್ಟೇಷನ್ ಇರುತ್ತೆ. ಪ್ಲಸ್ IUI ಆಗಲಿ IVF ಆಗಲಿ ಏನಾದರೂ ಅವ್ರಿಗೆ ಅಡ್ವೈಸ್ ಮಾಡಿದ್ರೆ ಆ ಪ್ಯಾಕೇಜ್ ಮೇಲೆ there is 10% ಡಿಸ್ಕೌಂಟ್. ಓಕೆ, ಇದು ಒಂದು ಆಫರ್. ಎಸ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಮ್ಮ ಸ್ಟುಡಿಯೋ ಬಂದು ಸಾಕಷ್ಟು ಮಾಹಿತಿ IVF ಬಗ್ಗೆ. ಸೊ ನಮಗೂ ಕೂಡ ಗೊತ್ತಿರಲಿಲ್ಲ ಇಷ್ಟೆಲ್ಲ ಪ್ರೊಸೀಜರ್ ಇರುತ್ತೆ, IVFನು ಈಗೂ ಕೂಡ ಮಾಡಿಸ್ಕೋಬೋದು ಅಂತ. ಸೊ ತುಂಬ ವಿಚಾರಗಳನ್ನು ಚರ್ಚೆ ಮಾಡಿದ್ವಿ, ತುಂಬ ವಿಚಾರಗಳನ್ನ ತಿಳಿಸ್ಕೊಡ್ರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಜಾಯ್ನ್ ಆಗೋದಕ್ಕೆ. ಥ್ಯಾಂಕ್ ಯು ಪಲ್ಲವಿ. ಸೊ ನೋಡಿದ್ರಲ್ವಾ, ಇದು ಈ ಹೊತ್ತಿನ ವಿಶೇಷ. ಈಗಾಗಲೇ IVF ಚಿಕಿತ್ಸೆ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿ ನಮ್ಮಿಂದ ತಿಳ್ಕೊಂಡಿದ್ರ. ಜೊತೆಗೆ ಕಾಂಗ್ರೂ ಕೇರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಇದ್ರ ಕುರಿತಾಗಿ ಯಾವ ರೀತಿ ವರ್ಕ್ ಮಾಡುತ್ತೆ, ಜೊತೆಗೆ ಈಗಾಗಲೇ ವರ್ಲ್ಡ್ IVF ಡೇ ಇರೋದ್ರಿಂದ ನಿಮಗೆ ಇವರು ಕ್ಯಾಂಪೇನ್ನ ಮಾಡ್ತಿದ್ದಾರೆ, ಜೊತೆಗೆ ಒಂದಷ್ಟು ಆಫರ್ಸ್ ಕೂಡ ಕೊಡ್ತಾ ಇದ್ದಾರೆ. ಸೊ ಸೀನಿಯರ್ ಸ್ಪೆಷಲಿಸ್ಟ್ ಆಗಿರುವಂತಹ ನಮ್ಮ ದಿವ್ಯಾಶ್ರೀ ಮೇಡಮ್ ನಿಮಗೆ ನೋಡ್ತಾರೆ. ಈ ಒಂದಷ್ಟು ದಿನದಲ್ಲಿ ನೀವು ಹೋದರೆ ನಿಮಗೆ ಆಫರ್ಸ್ ಕೂಡ ಸಿಗುತ್ತೆ. ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ.
ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.